सुमतिभिरनुमेजं शुभ्रकाजं सखाजं सुखमजमनपाजं मुक्त्युपाजं विमाजं गृहजमहममेजं ध्येयमाम्नाजगेयं सदजमसदजेजं श्रीसहाजं भजेजं तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम लक्ष्मीकान्तं भूवराहं भजेऽहं बादरायणं वादिराजहृदं भोजमन्दिरं वाजिकन्धरं भीमसेनानन्दतीर्थवानरेन्द्रानहं भजे वादिराजगुरून् वन्दे वेदवेद्यगुरून् भजे गुरून् वेदनिधीन् वन्दे नारसिंहगुरून् भजे वन्दे नारायणाचार्यान् कर्णादिगणसेवितान् वन्दे वृन्दावनाचार्यान् हयग्रीवमुनीन् भजे शेषसीतापतिव्यासान् प्रणमामि गुरुप्रियान् वृन्दावनाद्य सम्प्राप्त ज्ञानैश्वर्यानहं सदा रघुप्रवीराख्यगुरून् भजे ज्ञानादिसिद्धये श्रीमद्वृन्दावनाख्यानं व्याख्याने मन्दधीरहं यद्यप्यनधिकार्यस्मिन् तथापि गुरुवाक्यतः मया यदल्पं विज्ञातं तत्स्मृत्यर्थं निरूप्यते सन्तः सन्तु कृपावन्तो गुरुराजपदाश्रयाः भगवान् अव्यवहितभाविकल्पसमीरो लातव्याचार्यः सुरवर्यैः सम्प्रार्थितः श्रीनारायणेन आज्ञप्तः सन् भूमौ अवतीर्य वादिराजनाम यतुकुलतिलको भूत्वा दुर्वादिनो विजित्य युक्तिमल्लिकादीन् ग्रन्थान् विरचय्य सज्जनानां सम्यग्ज्ञानम् उत्पाद्य अत्यक्तदेहः सन् वृन्दावनस्थो भूत्वा भक्तानाम् इष्टानिष्टप्राप्तिपरिहारसाधन अत्यर्थप्रसादजनक अपरोक्षज्ञानजनक परोक्षनिश्चयोत्पादक उपनिषदादिप्रतिपाद्य ऋजुभावं स्वस्य ख्यापयितुं वृन्दावनाख्यानं कुर्वन् कस्यचित् तदानीम् अकुशलदेशीयब्राह्मणस्वप्ने विश्वासयोग्यानां विश्वासम् उत्पादयितुम् उपदिदेश विलीनप्रकृतितया अन्तराय विधुरोऽपि आचार्यवत् शिष्यान् ग्राहयितुं ग्रन्थादो मङ्गलमाचरति हयग्रीवेत्यादिना हयग्रीवं चिदानन्दविग्रहं सदनुग्रहं दशग्रीवच्छिदं शापात् मणिग्रीवविमोचनम् ಇದುವರೆಗೆ ರಘುಪ್ರವೀರ ತೀರ್ಥರ ಗ್ರಂಥದಲ್ಲಿ ಅನೇಕ ವಿಷಯಗಳನ್ನು ತಿಳಿದ್ವಿ. ಅದರಲ್ಲಿ ಒಂದು ವಿಷಯ ಮುಕ್ತಾಯಾಗಿ ಎರಡನೇ ವಿಷಯಕ್ಕೆ ಹೋದ್ವಿ. ಮೊದಲನೇ ವಿಷಯ ಇದ್ದಿದ್ದಿಷ್ಟೇ, ಸಾಪ್ತ ವೃಂದಾವನಾಖ್ಯಾನವನ್ನ ಹೇಳಿದವರು ವಾದಿರಾಜರೇ. ಅದಕ್ಕೆ ಅನೇಕ ಪ್ರಮಾಣಗಳನ್ನ ಕೊಡ್ತಾ ಬಂದ್ರು. ಆ ಕಾಲದವರು ಪ್ರಮಾಣ, ಆ ವೃಂದಾವನದ ಮುಂದೆನೆ ಶಿಲಾಲೇಖನ ಮಾಡಿಸಿದ್ದಾರೆ, ಅದು ದೊಡ್ಡ ಪ್ರಮಾಣ. ಅದ್ರ ಪೂರ್ತಿ ಶಿಲಾಲೇಖನ ಅಂತಲ್ಲ, ಕೆಲವು ಸಾಪ್ತ ವೃಂದಾವನಾಖ್ಯಾನದ ಪದ್ಯಗಳನ್ನು ಮಾಡಿಸಿದ್ರು. ಅಂತೂ ವಾದಿರಾಜರಿಗ ಸಮ್ಮತ ಅನ್ಲಿಕ್ಕೆ ಅದೊಂದು ದೊಡ್ಡ ಪ್ರಮಾಣ. ಅಷ್ಟೇ ಅಲ್ಲ, ಇದನ್ನ ಒಪ್ಪಿಕೊಂಡಾದ್ಮೇಲೆ ಸಾಪ್ತ ವೃಂದಾವನಾಖ್ಯಾನ ಹೇಳಿದವರು ವಾದಿರಾಜರು ಅಂತ ಆದ್ಮೇಲೆ ಬ್ರಹ್ಮಸೂತ್ರ ಭಾಷ್ಯ ಹೇಗೆ ಮಧ್ವಾಚಾರ್ಯ ಹೇಳಿದ್ದನ್ನ ನಾವು ಪ್ರಮಾಣ ಅಂತ ಒಪ್ತೀವೋ ಅದೇ ತರ ಇದನ್ನು ಒಪ್ಪಬೇಕು ಅಂತ ಇದನ್ನೆಲ್ಲ ವಿಷಯ ಹೇಳ್ತಾ ಬಂದ್ರು. ಅದರಲ್ಲಿ 3 ಆನುಕೂಲ್ಯ ಇರ್ಬೇಕು, ಅನುಕೂಲತೆ ಇರ್ಬೇಕು. ಯಾವ್ದರ ಅನುಕೂಲತೆ? ಈಗ ಮನೇಲಿರತ್ತೆ, ಮನೇಲಿ ಅಂದ್ರೆ ಗಂಡನಿಗೆ ಹೆಂಡತಿ ಅನುಕೂಲಳು, ಆಮೇಲೆ ಗಂಡ ಹೆಂಡತಿಗೆ ಮಕ್ಕಳು ಅನುಕೂಲರಾಗಿರ್ತಾರೆ. ಈ ಅನುಕೂಲ ಅನ್ನೋ ಶಬ್ದ ಬಳಸ್ತೀವಲ್ಲ, ಆ ಶಬ್ದ ಇಲ್ಲೂ ಬಳಸ್ತಾರೆ. ಎಲ್ಲಿ ಅಂದ್ರೆ ಗುರುಗಳಿಗೆ ಶಿಷ್ಯ ಅನುಕೂಲ, ಶಿಷ್ಯರಿಗೆ ಗುರುಗಳ ಅನುಕೂಲ. ಹಾಗೆ ಪ್ರಸಂಗನೂ ಚೆನ್ನಾಗಿರ್ಬೇಕು. ಎಲ್ಲೋ ಒಂದ್ ಕಡೆ ಕೂತ್ರೆ ಅರ್ಥ ಆಗಲ್ಲ. ತುಂಬಾ ಶಬ್ದ ಆಗ್ತಾ ಇದ್ರೆ ಗುರುಗಳು ಶಿಷ್ಯರಿಗೆ ಹೇಳ್ತಾ ಇದ್ರು, ಸರಿಯಾಗಿ ಟೈಮ್ ಸಂದರ್ಭ ಸರಿ ಇಲ್ಲ. ಹಾಗಾದ್ರೆ ಪ್ರಸಂಗ ಚೆನ್ನಾಗಿರ್ಬೇಕು, ಹೇಳೋರಲ್ಲಿ ಒಳ್ಳೆ ಗುಣಗಳಿರ್ಬೇಕು, ಕೇಳೋರಲ್ಲೂ ಒಳ್ಳೆ ಗುಣ ಇರ್ಬೇಕು. ಇಷ್ಟೆಲ್ಲ ಇದ್ರೆ ಆ ಗ್ರಂಥವನ್ನ ಪ್ರಮಾಣ ಅಂತ ಒಪ್ಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಇದನ್ನ ಇಲ್ಲಿ ಕಲ್ಪನೆ ಮಾಡಿ ಹೇಳ್ತಾ ಇಲ್ಲ ರಘುಪ್ರವೀರ ತೀರ್ಥರು. ಸುಧಾದಲ್ಲಿ ಜಯತೀರ್ಥರೇ ನಿರೂಪಣೆ ಮಾಡಿದ್ದಾರೆ. ಆಪ್ತರು ಅಂತ ಯಾರನ್ನು ಕರಿಬೇಕು, ಯಾರನ್ನು ನಾವು ನಂಬಬೇಕು, ಆ ಆಪ್ತರಿಗೆ ಒಂದು ಲಕ್ಷಣ ಕೊಟ್ಟಿದ್ದಾರೆ ಜಯತೀರ್ಥರು.
ಪ್ರಾಯ ಯಾವ ದಾರ್ಶನಿಕರು ಸರಿಯಾಗಿ ಆಪ್ತ ಯಾರು ಅಂತ ಹೇಳಲಿಕ್ಕೆ ಬರ್ಲಿಲ್ಲ. ಅದು ಪ್ರಾಯ ಅನ್ನೋದನ್ನ ನಿಶ್ಚಯ ಮಾಡೇ ನಾವು ಹೇಳ್ಬೇಕು, ಹೆಚ್ಚಾಗಿ ಅಂತ ಹೇಳೋಂಗಿಲ್ಲ. ಯಾಕಂದ್ರೆ ಜಯತೀರ್ಥರು ತಮ್ಮ ಹಿಂದಿನ ಕಾಲದಲ್ಲಿ ಯಾರ್ಯಾರು ಬಂದಿದ್ರು ವಿದ್ವಾಂಸರು ಅನೇಕ ಗ್ರಂಥಗಳನ್ನು ಬರೆದಿದ್ರು. ಅದರಲ್ಲಿ ಶ್ರೀಹರ್ಷ ಅಂತ ಒಬ್ಬ ಗ್ರಂಥಕರ್ತೃ ಇದ್ದಾನೆ. ಶ್ರೀಹರ್ಷ ಒಂದು ತುಂಬಾ ದೊಡ್ಡ ವಿದ್ವಾಂಸ. ಅವನ ಗ್ರಂಥ ಒಂದಿದೆ, ಖಂಡಖಾದ್ಯ ಅಂತ ಒಂದು ಗ್ರಂಥ ಇದೆ. ಖಂಡಖಾದ್ಯ ಅಂದ್ರೆ ಕಲ್ ಸಕ್ರೆ. ಅವನ ಗ್ರಂಥ ಹೇಗೆ ಅಂದ್ರೆ ದ್ವೈತಿಗಳ ಖಂಡನೆ ಮಾಡೋದು. ಆ ದ್ವೈತಿಗಳ ಖಂಡನೆ ಮಾಡೋದು ಏನಿದೆಯಲ್ಲ ಅವನ ಗ್ರಂಥ ಅದೊಂದು ಕಲ್ ಸಕ್ರೆ ತರ, ಖಂಡಖಾದ್ಯ, ಚಿಕ್ ಸ್ವೀಟ್ ಅಂತ ಅವನ ಹೆಸರಿಟ್ಟಿದ್ದಾನೆ ಗ್ರಂಥಕ್ಕೆ. ಆ ಗ್ರಂಥವನ್ನ ಶ್ರೀಹರ್ಷ ಏನ್ ಮಾಡಿದಾನೆ, ಆ ಗ್ರಂಥವನ್ನು ಪೂರ್ಣ ಬರ್ದಿದ್ದಾನೆ. ಅನೇಕ ಖಂಡನೆಗಳಿದೆ ಅಲ್ಲಿ. ಆಪ್ತ ಅಂದ್ರೆ ಯಾರು, ಇದೆಲ್ಲ ಅದಿಲ್ಲ ಅಂತೆಲ್ಲ ಖಂಡನೆ ಮಾಡಿದ್ದಾನೆ. ಅದನ್ನ ಜಯತೀರ್ಥರು ತಗೊಂಡು ಆ ಪ್ರತಿಯಾಗಿ ಅದಕ್ಕೆ ಖಂಡನೆ ಬರ್ದಿದ್ದಾರೆ. ಆ ಖಂಡನೆಯನ್ನ ಬರೀತಾ ಆಪ್ತ ಅಂದ್ರೆ ಯಾರು ಅಂತ ನ್ಯಾಯಸುಧಾದಲ್ಲಿ ಹೇಳಿದ್ದಾರೆ. ಇಂಥವನ್ನ ಆಪ್ತ ಅಂತ ಕರಿಬೇಕು. ಆಪ್ತ ಅಂದ್ರೆ ನಮ್ಗೆ ವಿಶ್ವಾಸಕ್ಕೆ ಪಾತ್ರನಾದವನು ನಾವು ಯೋಚಿಸ್ತೀವಿ. ನಮ್ಗೆ ಹಿರಿಯರು ನಮ್ಗೆಲ್ಲ ಆಪ್ತರು. ಹಾಗೇನಿಲ್ಲ, ಹಿರಿಯರಲ್ಲಿ ಮೋಸ ಮಾಡ್ಬೇಕು ಅಂತಿದ್ರೆ, ಈಗ ಬುದ್ಧಾವತಾರ ಪರಮಾತ್ಮ ಬುದ್ಧನಾಗ್ ಬಂದ, ಅವ್ನು ಬಂದಿದ್ದೇ ಮೋಸ ಮಾಡ್ಲಿಕ್ಕೆ. ಹಾಗೆ ದೊಡ್ಡವರು ಹಿರಿಯರು ಅಂತ ನಂಬ್ಲಿಕ್ಕಾಗಲ್ಲ. ಯಾಕಂದ್ರೆ ಬುದ್ಧ ಪರಮಾತ್ಮನಲ್ಲೇ ವ್ಯಭಿಚಾರ, ಆ ನಿಯಮಕ್ಕೆ ಸರಿ ಇಲ್ಲ, ಅಲ್ಲೇ ಅತಿಕ್ರಮಣ ಆಗೋಯ್ತು. ಹಾಗಾಗಿ ಏನ್ ಹೇಳ್ಬೇಕು ಅಂತ ಒಂದು ಪರಿಷ್ಕಾರ ಮಾಡಿದ್ದಾರೆ. ಅದನ್ನೇ ರಘುಪ್ರವೀರ ತೀರ್ಥರು ಇಲ್ಲಿ ಅದೇ ಆಪ್ತ ಲಕ್ಷಣ ಸುಧಾದಲ್ಲಿ ಬಂದಿದ್ದನ್ನು ಇಟ್ಕೊಂಡು ವಾದಿರಾಜರಲ್ಲಿ ಸಮನ್ವಯ ಮಾಡಿ ತೋರಿಸಿದ್ದಾರೆ. ಹಾಗಾಗಿ ವಾದಿರಾಜರು ಹೇಳಿದ ಸ್ವಾಪ್ತವೃಂದಾವನಾಖ್ಯಾನ ಅತ್ಯಂತ ಪ್ರಮಾಣ ಅಂತ ಬಂತು. ಇದಾದ್ಮೇಲೆ ಸ್ವಾಪ್ತವೃಂದಾವನಾಖ್ಯಾನದಲ್ಲಿ ಏನೇನ್ ವಿಷಯ ಬರುತ್ತೆ ಅಂತ ಬಂತು. ಆಗ ಬಂದಾಗ ಇಲ್ಲಿ ಯಾವುದು ವೇದಕ್ಕೆ ವಿರುದ್ಧವಾದ ವಿಷಯ ಆಗ್ಲಿ, ಪುರಾಣಗಳಿಗೆ ವಿರುದ್ಧವಾದ ವಿಷಯ ಆಗ್ಲಿ ಬಂದಿಲ್ಲ ಅಂತ ಈಗ ವಿಷಯ ಹೇಳಲಿಕ್ಕೆ ಹೊರಟಿದ್ದಾರೆ. ಅಲ್ಲಿ ಕಳ್ಸಿದ್ದಾರೆ ಈಗ ತಾನೇ ಫೈಲನ್ನ. ಅಲ್ಲಿ 2ನೇ ಪೇಜಿನ ವಿಷಯ ನಾನು ಈಗ ಹೇಳ್ತಾ ಇರೋದು ಈ ಪಾಠದಲ್ಲಿ. ಮಂಗಳಾಚರಣೆನೂ ಕಳಿಸಿದ್ದಾರೆ, ಏನ್ ಪ್ರತಿನಿತ್ಯ ನಾವು ಪಾರಾಯಣ ಮಾಡ್ಬೇಕು ಅದನ್ನು ಅಷ್ಟನ್ ಮಾತ್ರ ಕಳಿಸಿದ್ದಾರೆ. ಅದನ್ನ ನೀವು ಅದನ್ನು ನೋಡ್ಬಹುದು. ಇದೇನಂದ್ರೆ ಈ ಗ್ರಂಥ ಸಂಸ್ಕೃತಲ್ಲಿದೆ, ಆದ್ರೆ ಕನ್ನಡ ಲಿಪಿಯಲ್ಲಿದೆ. ಹಾಗಾಗಿ ಆ ಕನ್ನಡ ಲಿಪಿಯ ಯಾರು ಚೆನ್ನಾಗಿ ಬರುತ್ತೆ ಅವ್ರು ಓದ್ಬೋದು. ಸಂಸ್ಕೃತಲ್ಲೂ ಇದೆ ವಸ್ತುತಃ ಈ ಗ್ರಂಥ. ಅದ್ರ ಅರ್ಥ ಇಲ್ಲ ಇದಕ್ಕೆ, ಅದರಿಂದ ಅರ್ಥ ಅದಕ್ಕೋಸ್ಕರನೇ ಹೇಳ್ತಾ ಇರೋದು. ಅದು ಒಂದ್ಮೇಲೆ ನೀವು ಓದಿ ಅರ್ಥ ಮಾಡ್ಕೊಳ್ಲಿಕ್ಕಾಗದಿದ್ರು ಮತ್ತೆ ರೆಕಾರ್ಡ್ ಅನ್ನು ಕೇಳಿ, ಆಗ ಇನ್ನೂ ಚೆನ್ನಾಗಿ ಅರ್ಥ ಆಗತ್ತೆ ಖಂಡಿತ. ಇಲ್ಲಿ ಏನ್ ಹೇಳಲಿಕ್ಕೆ ಹೊರಟಿವ್ರು ಅಂದ್ರೆ ಶಾಸ್ತ್ರ ಅನುಯಾಯಿತ್ವ, ಶಾಸ್ತ್ರ ಅವಿರೋಧಿತ್ವ, 2 ಅಂಶ ಇದೆ. ಇದ್ರ ತಾತ್ಪರ್ಯ ಇಷ್ಟೇ, ನಾವೊಂದು ವಿಷಯ ಹೇಳ್ತೀವಿ ಅಂದ್ರೆ ಎಲ್ಲೇ ಆಗ್ಲಿ, ಪ್ರವಚನದಲ್ಲಾಗ್ಲಿ ಪಾಠದಲ್ಲಾಗ್ಲಿ ಏನಿರ್ಬೇಕು, ಏನೋ ಒಂದು ಶಾಸ್ತ್ರದಲ್ಲಿ ಬಂದಿರೋದು ನಾವ್ ಹೇಳ್ಬೇಕು. ನಾವೇ ನಮ್ಮ ಕಪೋಲ ಕಲ್ಪನೆಯಿಂದ ಹೇಳಲಿಕ್ಕೆ ಆಗಲ್ಲ, ನಮ್ಮ ಬುದ್ಧಿಯಿಂದ. ಅಷ್ಟೇ ಅಲ್ಲ, ನಾವ್ ಹೇಳೋ ವಿಷಯ ಶಾಸ್ತ್ರಕ್ಕೆ ವಿರುದ್ಧ ಆಗ್ಬಾರ್ದು. ಒಂದು ಶಾಸ್ತ್ರ ಅನುಸರಿಸಿರ್ಬೇಕು, ವಿರುದ್ಧನೂ ಆಗ್ಬಾರ್ದು. ಈ 2 ಅಂಶ ಇದೆ. ಸ್ವಾಪ್ತವೃಂದಾವನಾಖ್ಯಾನದಲ್ಲಿ ಹಾಗೆ ಇದೆ ಅಂತ ಹೇಳ್ತಾರೆ. ಅಲ್ಲಿ ಶಾಸ್ತ್ರ ವಿರುದ್ಧವಾಗಿ ಯಾವ ವಿಷಯನೂ ಇಲ್ಲ, ಶಾಸ್ತ್ರಕ್ಕೆ ಅನುಗುಣವಾಗೇ ಇದೆ ಅಂತ ಇದು ಮೊದಲನೇ ಪ್ರತಿಜ್ಞೆ ಮಾಡ್ತಾರೆ. ಇದು ತುಂಬಾ ದೊಡ್ಡ ಕಷ್ಟದ ವಿಷಯ. ಯಾಕಂದ್ರೆ ಮುಂದೆ ನಾನು ಏನ್ ಹೇಳ್ತೀನಿ ಅದೆಲ್ಲ ಶಾಸ್ತ್ರದಲ್ಲಿ ಅನುಗುಣವಾಗೇ ಇದೆ ಅಂತ ಯಾವ ಭರವಸೆಯಲ್ಲಿ ಹೇಳಿದ್ದಾರೆ ರಘುಪ್ರವೀರ ತೀರ್ಥರು ಅಂದ್ರೆ, ಹೇಳಿದವರು ವಾದಿರಾಜರು, ಸರ್ವಜ್ಞ ಶಿರೋಮಣಿಗಳು ಅಂತ ಹಿಂದೆನೆ ಹೇಳಿದ್ರು. ಅಂಥ ಸರ್ವಜ್ಞ ಶಿರೋಮಣಿಗಳು ಎಲ್ಲಿ ಶಾಸ್ತ್ರಕ್ಕೆ ವಿರುದ್ಧವಾದ ಮಾತು ಹೇಳ್ತಾರೆ? ಸಾಧ್ಯನೇ ಇಲ್ಲ ಅಂತ ವಾದಿರಾಜರ ಮೇಲಿನ ಅತ್ಯಂತ ಆ ವಿಶ್ವಾಸದಿಂದ ಹೀಗೆ ಹೇಳಿದ್ರು. ಅದಾದ್ಮೇಲೆ ಒಂದು ಗಂಭೀರವಾದ ಒಂದು ವಿಷಯ ಹೇಳ್ತಾರೆ. ನಮ್ಗೆ ಆಶ್ಚರ್ಯ ಅನ್ಸುತ್ತೆ, ಯಾಕೆ ಹೀಗೆ ಸ್ವಾಪ್ತವೃಂದಾವನಾಖ್ಯಾನದ ಬಗ್ಗೆ ಆಕ್ಷೇಪ ಬಂದಿತ್ತು ಆ ಕಾಲದಲ್ಲಿ, ಆ ಹಿಂದಿನ ಗ್ರಂಥಗಳಲ್ಲಿ ಅದು ಯಾರು ಮಾಡಿದ್ರೋ ಗೊತ್ತಿಲ್ಲ. ಆದ್ರೆ ಈ ತರ ಒಂದು ಪ್ರಶ್ನೆಗೂ ಉತ್ತರ ಕೊಟ್ಟಾಗ ಆಯ್ತು ಅಂತ ಬರೀತಾರೆ ಯಾರು, ರಘುಪ್ರವೀರ ತೀರ್ಥರು. ಯಾಕೆಂದ್ರೆ ಅವ್ರಿಗೆ ಅಪ್ಪಣೆ ಆಗಿತ್ತು ವೃಂದಾವನಾಚಾರ್ಯರದು, ನೀವು ಬರೀರಿ ಸ್ವಾಪ್ತವೃಂದಾವನಾಖ್ಯಾನ ಪ್ರಾಮಾಣ್ಯ ಬೋಧನೆ ಬರೀಬೇಕು ಅಂತ. ಆ ಗುರುಗಳ ಅಪ್ಪಣೆಯನ್ನು ಮೀರಬಾರ್ದು ಅಂತ ಅವರು ಬರೆದ್ರು ಗ್ರಂಥವನ್ನ. ದೊಡ್ಡ ವಿದ್ವಾಂಸರು ಇವರು. ಬರೀತಾ ಇವ್ರು ಹೇಳೋ ಮಾತು ಬಹಳ ಗಂಭೀರ ಅನ್ಸುತ್ತೆ, ನಮಗ್ ಸ್ವಲ್ಪ ದುಃಖನೂ ಆಗತ್ತೆ. ಯಾಕೆ ದುಃಖ ಆಗತ್ತೆ ಅಂದ್ರೆ ಅವ್ರ ಮಾತು ನೋಡಿ, 2ನೇ ಪೇಜ್ 2ನೇ ಲೈನ್ ಅಲ್ಲಿ ಇದೆ. ಏತೇನ ನೇದಂ ಆಖ್ಯಾನಂ ಗುರುರಾಜ ಕೃತಂ ಕಿಂತು ಕೇನಚಿತ್ ಪ್ರತಾರಕೇಣ ದೈತ್ಯ ಸ್ವಭಾವೇನ ಪ್ರಯೋಜನಾಂತರ ಅಭಾವೇತಿ ಲೋಕ ವಂಚನಾಯ ಕೃತಂ ಇತಿ ಚೋದ್ಯಂ ನಿರಸ್ತಂ. ಇದೊಂದು ಚೋದ್ಯ ಅಂತ ಕರೀತಾರೆ. ಚೋದ್ಯ ಅಂದ್ರೆ ಈ ಕೆಲವ್ರಿಗೆ ವಿಷಯ ಒಪ್ಲಿಕ್ಕಾಗಲ್ಲ, ಅದಕ್ಕೇನ್ ಮಾಡ್ತಾರೆ, ಸಹಜವಾಗಿ ಮನೆಗಳಲ್ಲಿ ನಾವು ಸೋಲ್ಬಾರ್ದು, ಅದಕ್ಕೇನ್ ಮಾಡ್ತೀವಿ ನಾವು, ಹಾಗಲ್ಲ ಹೀಗಲ್ಲ, ನೀನ್ ಸರಿ ಇಲ್ಲ, ಹಾಗೆ ಹೇಗೆ ಅಂತ ಬೈಲಿಕ್ ಶುರು ಮಾಡ್ತಾರೆ. ಏನಂದ್ರೂ ಒಪ್ಕೊಳಲ್ಲ, ವಿತಂಡವಾದ ಮಾಡ್ತಾರೆ, ಹಠ ಹಿಡಿತಾರೆ ಅಂತಾರಲ್ಲ, ಅದನ್ನ ಚೋದ್ಯ ಅಂತ ಕರೀತಾರೆ. ಯಾಕೆ ಕಾರಣ ಇರಲ್ಲ ಸರಿಗೆ, ಅದು ನಾವು ಸೋಲ್ಬಾರ್ದು. ಅದೇ ಸರಿಗ್ ಮಾತಾಡ್ತಾ ಇಲ್ಲ, ಕಾರಣ ಸರಿಗ್ ಕೊಡಲ್ಲ, ಇದನ್ನೆಲ್ಲ ಚೋದ್ಯ ಅಂತ ಕರೀತಾರೆ. ಅದು ಸರಿಯಾದ ಆಕ್ಷೇಪ ಅಲ್ಲ, ಅದನ್ನ ಚೋದ್ಯ ಅಂತ ಕರೀತಾರೆ. ಸುಮ್ನೆ ಏನೋ ಒಂದು ಅಲ್ಲಿ ಹೋಗಿ ಏನೋ ಅಂತ ಹಿಂಸೆ ಮಾಡ್ಬೇಕು, ಸುಮ್ನೆ ಈ ಫಿಟ್ಟಿಂಗ್ ಇರ್ತಾರೆ ಅಂತಾರಲ್ಲ, ನಿಜವಾಗಿ ಶಬ್ದ ಹೇಳ್ಬೇಕು ಅಂದ್ರೆ ಆ ತರ ಅಂತ ಅರ್ಥ. ಏನೋ ಒಂದು ಅದು ಆಗಬಾರ್ದಷ್ಟೇ ಅವ್ರಿಗೆ, ಈ ತರ ಇರುತ್ತೆ ನಿಜವಾಗಿ ಹೇಳ್ಬೇಕು ಅಂದ್ರೆ. ಇದನ್ನ ಚೋದ್ಯ ಅಂತ ಕರೀತಾರೆ. ಈ ಚೋದ್ಯ ಏನ್ ಮಾಡಿದಾರೆ ಕೆಲವರು ಅಂದ್ರೆ,
ಕೇನಚಿತ್ ಪ್ರತಾರಕೇಣ, ಈ ಗ್ರಂಥ ಬರೆದ್ರಲ್ಲ ಸ್ವಾತಂತ್ರ್ಯನಾಖ್ಯಾನ ಅಥವಾ ಹೇಳ್ದವ್ರು ಯಾರಿದಾರಲ್ಲ, ಇವನೊಬ್ಬ ದೊಡ್ಡ ಪ್ರತಾರಕ, ಮೋಸಗಾರ, ಪ್ರತಾರಕ, ಚೆನ್ನಾಗಿ ಮೋಸ ಮಾಡೋನು ಇವನು ಅಂತ ಬರ್ತಿದ್ದಾರೆ. ಪ್ರತಾರಕ ಅಂದ್ರೆ ಯಾರು ಬರ್ದಿದ್ದು? 2000 ಶ್ಲೋಕದ ಮೇಲೆ ಇಷ್ಟೊಂದಿದೆ, ಸುಮ್ನೆನಾ ಇದು ಬರೀಲಿಕ್ಕೆ ಸಾಧ್ಯ? ಒಬ್ಬ ಮೋಸಗಾರ ಬರೆದು ಹಿಂಗೆಲ್ಲ ಆಗ್ಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಮೋಸಗಾರ ಒಬ್ಬ ಹೇಳಿದಾನೆ, ಅಷ್ಟೇ ಯಾಕೆ? ಅದ್ ಯಾಕೆ ಅವ್ರು ಹೇಳಿದ್ದು ಮೋಸಗಾರ ಅಂದ್ರೆ, ಜಯತೀರ್ಥರು ಆಪ್ತರ ಲಕ್ಷಣದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಮೋಸ ಮಾಡದೇ ಇರೋನ್ ಆಪ್ತ ಅಂತ ಬರ್ದಿದ್ದಾರೆ. ಇವ್ರು ಮೋಸ ಮಾಡೋರು, ಜ್ಞಾನ ಇತ್ತು ಚೆನ್ನಾಗಿ ಗ್ರಂಥ ಬರೆದವ್ರಿಗೆ, ಹೇಳ್ಬೇಕು ಅಂತಾನೆ ಇತ್ತು, ಇಂದ್ರಿಯನೂ ಚೆನ್ನಾಗಿತ್ತು, ಅದಕ್ಕೆ 2000 ಮೇಲೆ ಶ್ಲೋಕ ಬರ್ದಿರೋದು. ಆದ್ರೆ ಮೋಸ ಮಾಡ್ಬೇಕು ಅಂತ ಇಚ್ಛೆ ಇತ್ತು. ಇದು ಹೇಳ್ಬಿಟ್ರೆ ಏನಾಗ್ಬಿಡತ್ತೆ? ಆಪ್ತ ಲಕ್ಷಣ ಬಿದ್ದೋಗತ್ತೆ, ಅವನ ಆಪ್ತ ಅಲ್ಲ ಅಂತ ಆಗ್ಬಿಟ್ಟ. ಯಾಕೆ ಬುದ್ಧ ಪರಮಾತ್ಮ ನೋಡಿ, ಬುದ್ಧನಿಗೆ ಏನು ಅಂತ ಗೊತ್ತಿತ್ತು ಚೆನ್ನಾಗಿ, ಏನ್ ಹೇಳ್ಬೇಕು ಅಂತ ಬೌದ್ಧಾಗಮದಲ್ಲಿ. ಅವ್ನಿಗೆ ಹೇಳ್ಬೇಕು ಅಂತ ಇಚ್ಛೆ ಇತ್ತು ಬುದ್ಧ ಪರಮಾತ್ಮನಿಗೆ. ಅವನ ಇಂದ್ರಿಯಗಳು ಚೆನ್ನಾಗಿತ್ತು, ಅದಕ್ಕೆ ಬೌದ್ಧ ಶಾಸ್ತ್ರ ಪ್ರಚಾರದಲ್ಲಿ ಬಂದಿದೆ ಪೂರ್ಣವಾಗಿ. ಆದ್ರೆ ಎಡವಟ್ಟೆಲ್ಲಾಯ್ತು, ಮೋಸ ಮಾಡ್ಬೇಕು ಅಂತ ಇಚ್ಛೆ ಇತ್ತು ಬುದ್ಧ ರೂಪಿ ಪರಮಾತ್ಮನಿಗೆ. ಹಾಗೆ ಇಲ್ಲಿ ತಗೊಂಬಂದ್ರು ಅದನ್ನ ಇಟ್ಕೊಂಡು. ಆದ್ರೆ ಇದು ಒಂದೊಂದು ಅಂಶನೂ ಖಂಡನೆ ಮಾಡ್ಬಿಟ್ಟಿದ್ದಾರೆ ಹಿಂದೆ ರಘುಪ್ರವೀರ ತೀರ್ಥರು. ಒಂದು ಪ್ರತಾರಕ, ಇವನು ದೈತ್ಯ ಸ್ವಭಾವದವನು ಇವನು ಅಂತ ಬರೀತಾರೆ ಸ್ವಾತಂತ್ರ್ಯನಾಖ್ಯಾನ. ಅದ್ ಯಾರು ಆಕ್ಷೇಪ ಮಾಡಿದಾರೋ ಅದನ್ನ ಹೇಳಲಿಲ್ಲ ಇವರು, ಯಾರೋ ಆ ಕಾಲದಲ್ಲಿ ಇತ್ತು ಆಕ್ಷೇಪ, ಅದಕ್ಕೋಸ್ಕರ ಅದನ್ನ ಖಂಡನೆ ಮಾಡ್ತಾ ಇದ್ದಾರೆ. ದೈತ್ಯ ಸ್ವಭಾವದವನು, ಅಷ್ಟೇ ಅಲ್ಲ ಪ್ರಯೋಜನಾಂತರ ಅಭಾವೇಪಿ ಲೋಕವಂಚನಾಯ. ಅಲ್ಲ ಯಾಕಪ್ಪ 2000 ಮೇಲೆ ಶ್ಲೋಕ ಬರಿಬೇಕು? ಹಾಗಾದ್ರೆ ದೈತ್ಯ ಸ್ವಭಾವದವ್ರಾಗ್ಲಿ, ಮೋಸ ಮಾಡ್ಬೇಕು ಅಂತ ಇರ್ಲಿ, ಯಾಕೆ ಬರಿಬೇಕು? ಅವ್ರಿಗೆ ವಸ್ತುತಃ ಏನು ಬೇರೆ ಪ್ರಯೋಜನ ಇಲ್ಲ, ಲೋಕಕ್ ಮೋಸ ಮಾಡ್ಬೇಕು ಅಂತಾನೆ ಗ್ರಂಥ ಬರೆದಂತ. ಮೋಸ ಮಾಡ್ಲಿಕ್ಕೆ ಇಷ್ಟೊಂದ್ 1000 ಶ್ಲೋಕ ಯಾಕೆ ಬರಿಬೇಕಾಗಿತ್ತು? ಇಲ್ಲ, ಅಷ್ಟೊಂದ್ 1000 ಶ್ಲೋಕ ಬರೆದ್ರೆ ಜನ ಹೋದ್ರೆ ಮೂಢನಂಬಿಕೆ ನಂಬಿಡ್ತಾರೆ, ಹಾಗಾಗಿ ಬರ್ದಿದ್ದು ಅಂತ ಹಿಂಗೆಲ್ಲ ಹೇಳ್ಬೇಕು. ಇದೆಲ್ಲಾ ಪ್ರಶ್ನೆಗೆ ಉತ್ತರ ಕೊಟ್ಟಾಗಾಯ್ತು ಅಂತ ರಘುಪ್ರವೀರ ತೀರ್ಥರು ಉತ್ತರ ಬರೀತಾರೆ. ಯಾಕೆಂದ್ರೆ ಇದುವರೆಗೂ ನಾವು ತೋರಿಸಿದ್ವಿ ನೇದಂ ಆಖ್ಯಾನಂ ಗುರುರಾಜಕೃತಂ ಅನ್ನೋದೇ ತಪ್ಪು. ಈ ಸ್ವಾತಂತ್ರ್ಯನಾಖ್ಯಾನ ಗುರುರಾಜರು ಮಾಡ್ಲೇ ಇಲ್ಲ, ಅವ್ರು ಹೇಳಲೇ ಇಲ್ಲ ಅನ್ನೋ ವಿಷಯನೇ ತಪ್ಪು ಅಂತ ಈಗ ತಾನೇ 1 ಪೇಜ್ ಗಟ್ಲೆ ಅವ್ರು ಹೇಳಿದ್ರು. ಇಷ್ಟ ಹೇಳಿದ್ಮೇಲೆ ಈ ಆಕ್ಷೇಪ ಸರಿ ಇಲ್ಲ ಅಂತ ಇದೊಂದು ವಿಷಯ. ಇದಾದ್ಮೇಲೆ ನಿಮ್ಮ ಪ್ರಕಾರ ಏನಾದ್ರೂ ಇದನ್ನ ಬರೆದವರು ನಿಜವಾಗಿ ಮೋಸ ಮಾಡ್ಬೇಕು ಅಂತಾನೆ ಹೇಳಿದ್ರೆ, ಅವಾಗ ಇದೊಂದು ಮಾತು ತೋರಿಸ್ಬೇಕು ನೀವು. ಏನು? ಇಲ್ಲಿ ಬಂದಿರೋ ವಿಷಯ ಅಂದ್ರೆ ಸ್ವಾತಂತ್ರ್ಯನಾಖ್ಯಾನದಲ್ಲಿ ಬಂದಿರೋ ವಿಷಯ ಶಾಸ್ತ್ರಕ್ಕೆ ವಿರುದ್ಧವಾಗಿದೆ, ಬ್ರಹ್ಮಸೂತ್ರದಲ್ಲಿ ಹೇಳ್ದೇ ಇರೋ ವಿಷಯ ಬ್ರಹ್ಮಸೂತ್ರಕ್ಕೆ ವಿರುದ್ಧವಾಗಿದೆ ಇದು, ಅಥವಾ ವೇದಕ್ಕೆ ವಿರುದ್ಧವಾಗಿದೆ, ಪುರಾಣಕ್ಕೆ ವಿರುದ್ಧವಾಗಿದೆ ಅಂತ ಹೇಳ್ಬೇಕು. ಆದ್ರೆ ಹಾಗಿಲ್ಲ, ಎಲ್ಲೂ ನಾವು ಹಾಗೆ ಕಾಣಲ್ಲ ಸ್ವಾತಂತ್ರ್ಯನಾಖ್ಯಾನದಲ್ಲಿ. ಹಾಗಾಗಿ ಇದು ಪರಮ ಪ್ರಮಾಣ. ಇದು ಒಂದು 2ನೇ ವಿಷಯ ಆಯ್ತು. 3ನೇ ವಿಷಯಕ್ಕೆ ಹೋಗ್ತಾರೆ. ಕೆಲವ್ರು ಏನ್ ಮಾಡಿದ್ದಾರೆ, ಒಂದು ಅನುಮಾನ ಹೇಳ್ತಾರೆ. ಎಲ್ಲ ಕೆಲವರು ಅಂತ, ನಮ್ಗದ್ ಯಾರು ಅಂತ ಗೊತ್ತಿಲ್ಲ, ಗ್ರಂಥದಲ್ಲಿ ಹಾಗೆ ಇದೆ ಕಿಂಚ. ಅವ್ರು ಹೇಳೋದು, ಕೆಲವರು ಅನುಮಾನ ಹೇಳಿದ್ರು ಏನಂತ, ಸ್ವಪ್ನ ದ್ರಷ್ಟೃ ಬ್ರಾಹ್ಮಣಾದಯ ಅಂತ ಒಂದು ಅನುಮಾನ ಪ್ರಕ್ರಿಯೆ ಹೇಳ್ತಾರೆ. ನಾವೆಲ್ಲ ಸುಧಾಪಾಠದಲ್ಲಿ ಕೇಳ್ತೀವಿ, ಅನುಮಾನ ಪ್ರಕ್ರಿಯೆ ಅನೇಕ ಬರುತ್ತೆ. ನಾನು ಅನೇಕ ಸಲ ಸುಧಾಪಾಠದಲ್ಲಿ ಹೇಳಿದ್ದೀನಿ ನಿಮ್ಗೆ, ಏನೇನು ಅನುಮಾನ ಪ್ರಕ್ರಿಯೆ ಬರುತ್ತೆ ಅದೆಲ್ಲ ಎಲ್ಲಿ ಉಪಯುಕ್ತ ಅಂದ್ರೆ ಇಲ್ಲಿವರೆಗೂ ಬಂದಿದೆ ನೋಡಿ ಅನುಮಾನ ಪ್ರಕ್ರಿಯೆ. ಅದಕ್ಕೆ ಜಯತೀರ್ಥರು ತಮ್ಮ ನ್ಯಾಯ ಸುಧಾದಲ್ಲಿ ಮಧ್ವಾಚಾರ್ಯರ ಗ್ರಂಥಕ್ಕೆ ಅನುವ್ಯಾಖ್ಯಾನಕ್ಕೆ ಅಷ್ಟೊಂದು ವಿವರಣೆ ಮಾಡಿತ್ತು, ಅನುಮಾನ ಇಟ್ಕೊಂಡು, ತರ್ಕಶಾಸ್ತ್ರ ಇಟ್ಕೊಂಡು. ಯಾಕೆ? ಗುರುರಾಜರು ರುಜುಗಳು ಹೌದೋ ಅಲ್ವೋ ಅನ್ನೋದ್ರಲ್ಲಿ ಒಂದು ದೊಡ್ಡ ಚರ್ಚೆನೆ ಬಂತು. ಅನುಮಾನಗಳ ಮೇಲೆ ಅನುಮಾನ ಇದೆ, ಅದಕ್ಕೆ ದೋಷಗಳ ಮೇಲೆ ದೋಷ, ಇಷ್ಟು ಗ್ರಂಥಗಳು ಬಂದಿದೆ. ಅದರಲ್ಲಿ ಒಂದು ಈ ಭಾಗದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಜಿನನಿಗೆ ಹೋಲಿಸ್ತಾರೆ ನೋಡಿ. ಜಿನ ಇದನಲ್ಲ, ಜೈನ ಮತ ಮೂಲ ಪ್ರವರ್ತಕ ಜಿನ. ಹಾಗೆ ಇನ್ಯಾರ್ಯಾರು ಬೇರೆ ಬೇರೆ ಶಾಸ್ತ್ರ ಪ್ರವರ್ತಕರಿದಾರಲ್ಲ, ಉದಾಹರಣೆಗೆ ಸಾಂಖ್ಯಶಾಸ್ತ್ರ ಪ್ರವರ್ತಕ ಕಪಿಲ. ಕಪಿಲ ಅಂದ್ರೆ ದೇವರಲ್ಲ, ಇನ್ನೊಬ್ಬ ಕಪಿಲ ಇದ್ದಾನೆ, ಅವನು ದುಷ್ಟ. ಹೇಗೆ ಹಯಗ್ರೀವ ಅಂತ ಕೇಳ್ತೀವಲ್ಲ, ಆ ತರ ಕಪಿಲ ದುಷ್ಟ ಕಪಿಲ. ಅವನು ಬರೆದ ಸಾಂಖ್ಯಶಾಸ್ತ್ರ ಇದೆ, ಭಾಗವತಲ್ಲಿ ಬಂದ ಸಾಂಖ್ಯಶಾಸ್ತ್ರ ಅಲ್ಲ. ಇನ್ನೊಬ್ಬ ಜಿನ, ಜೈನ ಮತ ಪ್ರವರ್ತಕ. ಈ ಜಿನ ಮತ್ತೆ ಕಪಿಲ ಹೇಗೋ ಹಾಗೆ ಈ ಸ್ವಪ್ನದಲ್ಲಿ ಎಡಮುಖ ಬ್ರಾಹ್ಮಣ ಇದ್ನಲ್ಲ ಅವನು ಹಾಗೆ ಅಂತ, ಹಿಂಗೆ ಒಂದು ಅರ್ಥವನ್ನ ಮಾಡಿದ್ದಾರೆ. ಯಾಕೆ ಅವ್ರು ಏನ್ ಪ್ರಮಾಣ ಕೊಡ್ತಾರೆ ಅದಕ್ಕೆ ಅಂದ್ರೆ, ಅದು ಮಧ್ವಾಚಾರ್ಯ ಬರೆದ ಶಾಸ್ತ್ರಕ್ಕೆ ವಿರುದ್ಧವಾದ ವಿಷಯವನ್ನ ಎಡಮುಖ ಬ್ರಾಹ್ಮಣ ತಿಳಿಸಿದ್ದಾನೆ. ಹಾಗಾಗಿ ಇವನಲ್ಲಿ ಶ್ರೋತ್ರಾನುಕೂಲ್ಯ ಇಲ್ಲ, ಯಾವುದು ಸರಿ ಇಲ್ಲ, ಯಾಕೆ ತಿಳಿಸಿರೋ ವಿಷಯನೇ ತಪ್ಪು ಅಂತ ಒಂದು ಅನುಮಾನ ಮಾಡಿದ್ದಾರೆ. ಹಾಗಾದ್ರೆ ಎಡಮುಖ ಬ್ರಾಹ್ಮಣ ತಾನು ತತ್ವಜ್ಞಾನ ಯೋಗ್ಯ ಅಲ್ಲ, ಅಷ್ಟೆಲ್ಲ ಮೋಸ ಮಾಡ್ಬೇಕು ಅಂತಾನೆ ಹೇಳಿರೋ ವಿಷಯ. ಹೀಗೆ ಒಂದು ಆಕ್ಷೇಪ ಬಂತು. ಸ್ವಪ್ನ ದ್ರಷ್ಟು ಬ್ರಾಹ್ಮಣ ಆದಯ, ಸಾಮಾನ್ಯವಾಗಿ ಕನಸ್ತಲ್ಲಿ ಕಂಡಿದ್ದನ್ನೆಲ್ಲ ನೀವು ನಂಬಿಡ್ತೀರಾ ಅಂತ ಕಾಮನ್ ಆಗಿ ಪ್ರಶ್ನೆ, ಜನರಲ್. ಯಾರೋ ಒಬ್ರು ಕನಸ್ತಲ್ಲಿ ನೋಡಿದ್ ನಮ್ಮ ಹತ್ರ ಬಂದು ಹೇಳ್ತಾರೆ, ನಾವು ನಂಬ್ತೀವಾ? ಇದು ನಿಮ್ಮ ಅನುಭವಕ್ಕೆ ಇರೋದು, ಇವ್ರು ಯಾರೋ ಹೇಳಿದ್ರು ನಾವ್ಯಾಕೆ ನಂಬೇಕು ಅಂತ ನಾವು ಅವ್ನ ಅಪಹಾಸ ಮಾಡಿ ಕಳಿಸ್ಬಿಡ್ತೀವಿ. ಅದೇ ನಮ್ಮವ್ರು ಯಾರು ಇದ್ರೆ ಮನೇಲೆ ಹೇಳಿದ್ರೆ ನನ್ ಕನಸು ಬಿತ್ತಪ್ಪ ಹೀಗೆ ಅಂದ್ರೆ, ಹೌದಾ ಏನಾಯ್ತು ಕನಸಲ್ಲಿ ಏನ್ ಬಂತು ಅಂತ ಬಹಳ ವಿಶ್ವಾಸದಿಂದ ಹೋಗ್ತೀವಿ. ಹಾಗೆ ಇವರು ಕಾಮನ್ ಆಗಿ ಏನ್ ಮಾಡಿದ್ರು,
ಸ್ವಪ್ನದಲ್ಲಿ ಯಾರೊಬ್ಬ ವ್ಯಕ್ತಿ ಏನನ್ನ ಕಂಡು ಏನನ್ನ ಹೇಳ್ತಾನಲ್ಲ ಮಾರನೇ ದಿವಸ ಅದನ್ನ ನಂಬೇಕು ಅಂತಿಲ್ಲ. ನನ್ಗ್ ದೇವ್ರು ಕಂಡ, ನನ್ಗ ಅವ್ರು ಕಂಡ್ರು, ಇವ್ರು ಹಿಂಗ ಹೇಳಿದ್ರು, ಅವ್ರು ಹಂಗ ಹೇಳಿದ್ರು ಅಂತ ಸಾವಿರಾರು ಸ್ವಪ್ನ ಹೇಳ್ತಾರೆ ಪ್ರತಿನಿತ್ಯ. ಎಲ್ಲವನ್ನ ನಂಬ್ಲಿಕ್ಕೆ ಆತ ನೋಡಿ. ಅದಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಇಲ್ಲಿ ಏಡಮೂಕ ಬ್ರಾಹ್ಮಣರು ಕನಸ್ನಲ್ಲಿ ಕಂಡು ಹೇಳಿದ ಗ್ರಂಥನೆಲ್ಲ ಹಂಗೆಲ್ಲ ಏಡಮೂಕ ಬ್ರಾಹ್ಮಣ ಹೇಳೋಕ್ಲೆ ಸಾಧ್ಯ ಇಲ್ಲ. ಯಾಕೆ? ಏಡಮೂಕ ಅಂದ್ರೆ ನಮಗ್ ಗೊತ್ತು. ಆತನಿಗೆ ಕಿವಿ ಕೇಳಲಿಲ್ಲ, ಮಾತನಾಡ್ಲಿಕ್ಕೆ ಶಕ್ತಿ ಇಲ್ಲ. ಆದ್ರೆ ವಾದಿರಾಜರು ಕನಸ್ನಲ್ಲಿ ಬಂದಾಗ ಆತನಲ್ಲಿ ಕನಸು ಬಂದು ಅವನು ಆ ಶಕ್ತಿಯನ್ನ ಕೊಟ್ಟು, ಕೇಳುವಂತಹ ಶಕ್ತಿ, ಹೇಳುವಂತಹ ಶಕ್ತಿಯನ್ನ ಕೊಟ್ರು. ಆಮೇಲೆ ಅವ್ರ ಕೆಲಸ ಇಲ್ಲ, ಆಮೇಲೆ ಮತ್ತೆ ಮೌನ. ಅವ್ರಿಗೆ ಮತ್ತೆ ಕೇಳ್ತಾ ಇರ್ಲಿಲ್ಲ, ಮತ್ತೆ ಅವ್ರಿಗೆ ಮಾತನಾಡ್ಲಿಕ್ಕೆ ಶಕ್ತಿ ಇರ್ಲಿಲ್ಲ. ಅವ್ರು ಏನ್ ಹೇಳಿದ್ರು ವಾದಿರಾಜರು ಅದನ್ನ ಒಪ್ಸೋದು. ಇದೆಲ್ಲ ಕನಸ್ನಲ್ಲಿ ನಡೆದಿದ್ದು. ಬಂದಿದ್ಯಾರು ಅಂದ್ರೆ ದೊಡ್ಡವರೇ ಬಂದಿರ್ಬೇಕು, ಅದು ವಾದಿರಾಜರೇ ತಮ್ಮ ಮಹಿಮೆಯನ್ನ ಹೇಳಿಕ್ ಬಂದಿದ್ದಾರೆ. ಇಷ್ಟೆಲ್ಲ ಇದ್ದಾಗ 2000 ಮೇಲೆ ಶ್ಲೋಕ ಹೇಳಿದಾಗ ಯಾರೋ ಕನಸದಲ್ಲಿ ಏನೋ ಹೇಳಿದ್ರು, ಆ ಮಾತನ್ನ ನಾವ್ ಹೇಗ್ ಪ್ರಮಾಣ ಅಂತ ಒಪ್ಪೋದು? ಶಾಸ್ತ್ರ ವಿರುದ್ಧವಾಗಿ ಹೇಳಿದ್ದಾರೆ, ಅದು ಹೇಳಿ ಬರೀತಾರೊಂದು ಸರ್ವಜ್ಞ ಕರ್ತೃಕ ಶಾಸ್ತ್ರ ವಿರುದ್ಧಾರ್ಥ ಉಪದೇಶ. ಸರ್ವಜ್ಞಾಚಾರ್ಯರು ಯಾರು? ಮಧ್ವಾಚಾರ್ಯರು ಮಾಡಿದ ಶಾಸ್ತ್ರಗಳೇನಿದೆ, ಸರ್ವಮೂಲ ಗ್ರಂಥಗಳು, ಅದಕ್ಕೆ ವಿರುದ್ಧವಾದ ಅರ್ಥದ ಉಪದೇಶ ಇಲ್ಲ ಆಗಿದೆ ಸ್ವಾಪ್ತವೃಂದಾವನಾಖ್ಯಾನದಲ್ಲಿ. ಹಾಗಾಗಿ ಇಲ್ಲಿ ಶ್ರೋತ್ರಾನುಕೂಲ್ಯ ಇಲ್ಲ, ವಕ್ತಾನುಕೂಲ್ಯ ಇಲ್ಲ, ಪ್ರಸಂಗಾನುಕೂಲ್ಯನೂ ಇಲ್ಲ, ಯಾವ್ದು ಸರಿಗಿಲ್ಲ. ಅಂದ್ಮೇಲೆ ಈ ಗ್ರಂಥವನ್ನ ಪ್ರಮಾಣ ಅಂತ ಒಪ್ಲಿಕ್ಕೆ ಬರೋದಿಲ್ಲ ಅಂತ ಒಂದು ಆಕ್ಷೇಪ. ಆದ್ರೆ ಈ ಅನುಮಾನ ಸರಿ ಇಲ್ಲ. ಹೇಗೆ ಉದಾಹರಣೆ ಕೊಟ್ಟಿದ್ರೆ ನೀವು ಜಿನನನ್ನು ಒಪ್ತೀರಾ, ಕಪಿಲನನ್ನು ಒಪ್ತೀರಾ? ಅವರೆಲ್ಲ ಮಧ್ವಾಚಾರ್ಯ ಶಾಸ್ತ್ರ ವಿರುದ್ಧವಾಗಿ ತಾನೇ ಮಾತಾಡಿದ್ದು. ಹಾಗಾದ್ರೆ ಅದೇ ತರ ಇದು ಅಂತ ಈ ರೀತಿ ಇಲ್ಲಿ ಸ್ವಾಪ್ತವೃಂದಾವನಾಖ್ಯಾನ ಪ್ರಾಮಾಣ್ಯ ಬೋಧನೆಯಲ್ಲಿ ಹೇಳಿರೋದು. ಮೆಸೇಜ್ ಹಾಕಿದ್ರು, ಇದು 7 ಪೇಜ್ ಏನ್ ಫೈಲ್ ಕಳಿಸಿದಾರಲ್ಲ ಅದರಲ್ಲಿ 2ನೇ ಪೇಜಿನ ವಿಷಯ ಹೇಳ್ತಾ ಇರೋದು. ಅದಕ್ಕೆ ಒಂದು ಅನುಮಾನ ಕೊಡ್ತಾರೆ. ಇಲ್ಲ ಸರಿಯಾಗಿದೆ ಅನುಮಾನ ನೋಡಿ. ಜಿನನಿಗೆ ಕಪಿಲನಿಗೆ ನಮ್ಮ ಈ ಸ್ವಪ್ನ ದ್ರಷ್ಟರು ಏಡಮುಖ ಬ್ರಾಹ್ಮಣನ್ನ ಹೋಲಿಸ್ಬೇಡಿ. ಹೊರತು ಯಾವ ರೀತಿ ಗೊತ್ತಾ? ಸ್ವಪ್ನ ದ್ರಷ್ಟೃವಾದ ಈ ಏಡಮುಖ ಬ್ರಾಹ್ಮಣ ಯಾರ ತರ ಅಂತಂದ್ರೆ ಶುಕಾಚಾರ್ಯರ ತರ. ಶುಕಾಚಾರ್ಯರು ಮೊದಲಾದವ್ರು ಹೇಗಿದ್ದಾರೆ, ಅವ್ರು ಹೇಗೆ ಈ ಆಚಾರ್ಯರ ಶಾಸ್ತ್ರಕ್ಕೆ ವಿರುದ್ಧವಾದ ವಿಷಯ ಹೇಳಲಿಲ್ವೋ ಆ ತರ ಇವರು ಆ ವಿಷಯ ಹೇಳಲಿಲ್ಲ. ಹಾಗಾಗಿ ಇಲ್ಲೆಲ್ಲ ಸರಿ ಇದೆ, ಹೇಳ್ದವನು ಸರಿ, ಕೇಳ್ದವನು ಸರಿ, ಪ್ರಸಂಗನೂ ಸರಿ ಅಂತ ಒಂದು ಅನುಮಾನ ಹೇಳ್ತಾರೆ. ಅನುಮಾನವನ್ನ ನಾನು ಅರ್ಥವನ್ನ ಹೇಳ್ತಾ ಇದ್ದೀನಿ, ನೀವು ಓದಿದ್ರೆ ಗೊತ್ತಾಗತ್ತೆ. ಸ್ವಪ್ನ ದ್ರಷ್ಟೃ ಬ್ರಾಹ್ಮಣಾದಯ ಶ್ರೋತ್ರ ಆನುಕೂಲ್ಯ ಉಪೇತಾಹ. ಯಾಕೆಂದ್ರೆ ಸರ್ವಜ್ಞ ಕರ್ತೃಕ ಸಚ್ಚಾಸ್ತ್ರ ಅವಿರುದ್ಧಾರ್ಥ ಉಪದೇಶ, ವಿರುದ್ಧಾರ್ಥ ಅಲ್ಲ ಅವಿರುದ್ಧಾರ್ಥವಾದ ಉಪದೇಶ ಮಾಡಿರೋದು ಅಂತ. ಇಷ್ಟು ಕಠಿಣವಾಗಿದೆ ಗ್ರಂಥ. ಅದರಿಂದ ಇಷ್ಟು ಪಾಂಡಿತ್ಯ ಇರೋ ಇವ್ರು ಬರ್ದಿರೋದನ್ನ ನೋಡಿದ್ರೆ ಗಮನಿಸಿದಾಗ ನಮಗ ಅರ್ಥ ಆಗುತ್ತೆ, ತುಂಬಾ ವಿಚಾರ ಮಾಡಿ ಬರ್ದಿದ್ದಾರೆ. ಏನೋ ಸುಮ್ನೆ ಹಾಗೆ ಬರಿಬೇಕು ಅಂತ ಬರ್ದಿಲ್ಲ, ಅಂಧವಿಶ್ವಾಸ ಅಲ್ಲ, ಕುರುಡು ನೆಪ ಏನೋ ಒಂದು ಕುರುಡುತನ ಇಟ್ಕೊಂಡು ಈ ಗ್ರಂಥವನ್ನು ಬರ್ದಿದ್ದಲ್ಲ. ದಿವ್ಯ ದೃಷ್ಟಿಯನ್ನ ಕೊಡಿ ಅಂತ ರಾಜರಲ್ಲಿ ಬೇಡಿ ವೃಂದಾವನಾಚಾರ್ಯರ ಸೇವೆಯನ್ನ ಮಾಡಿ ಅನೇಕ ಗುರುಗಳ ಅನುಗ್ರಹವನ್ನ ಪಡೆದು ಈ ಗ್ರಂಥವನ್ನು ಅವ್ರು ಬರ್ದಿರೋದು. ಆದ್ರಿಂದ ಇದು ಸರಿಯಾಗಿದೆ. ಯಾಕಂದ್ರೆ ಪ್ರತಿ ಹೆಜ್ಜೆಗೂ ಸುಧಾ ಗ್ರಂಥ ಮತ್ತೆ ಈ ವ್ಯಾಸತ್ರಯ ಗ್ರಂಥಗಳೇನಿದೆ ಅದೆಲ್ಲ ಅಧ್ಯಯನ ಮಾಡಿದವ್ರು ಈ ಗ್ರಂಥವನ್ನ ಬರೀಲಿಕ್ಕಾಗತ್ತೆ. ಸುಮ್ನೆ ಯಾರೋ ಸಾಮಾನ್ಯ 1-2 ಗ್ರಂಥ ಓದ್ಕೊಂಡ್ ಬರ್ದಿರೋರಲ್ಲ. ರಘುಪ್ರವೀರ ತೀರ್ಥರು ದೊಡ್ಡ ಜ್ಞಾನಿಗಳು. ಇವ್ರೇನ್ ಬರ್ದಿರ ನಮ್ಗೇನೋ ಅಂತೆಲ್ಲ ಮಾತಾಡೋ ಹಾಗಿಲ್ಲ. ಅದು ಕೂಡ ಇಷ್ಟಾಗಿ ಮುಂದಿನ ಒಂದು ವಿಷಯ ಹೇಳ್ತಾರೆ. ಈಗ ಇಷ್ಟೆಲ್ಲ ನೀವು ಮಾತಾಡ್ತಿರಲ್ಲ, ಒಂದ್ ಪ್ರಶ್ನೆ ಬಂತು. ಅವರೇ ಪ್ರಶ್ನೆ ಎತ್ಕೊಂಡು ಅವರೇ ಉತ್ತರ ಕೊಡ್ತಾರೆ. ಇದೊಳ್ಳೆ ಸುಧಾದಲ್ಲಿ ಹೇಗೆ ಅಂದ್ರೆ ಕೆಲವು ಸಲ ಜಯತೀರ್ಥರು ಏನ್ ಮಾಡ್ತಾರೆ, ಈ ಪ್ರತಿವಾದಿನ ಮುಂದೆ ಖಂಡನೆ ಮಾಡ್ಬೇಕು, ಅವ್ನ್ ಪಕ್ಷ ಇಟ್ಕೊಂಡಿರ್ತಾರೆ. ಎಷ್ಟೋ ಸಲ ಅವನ್ಗೆ ಪ್ರಶ್ನೆ ಹೊಳ್ದಿರಲ್ಲ, ಇವರೇ ಅವನ್ ಪ್ರಶ್ನೆ ಮಾಡ್ಕೊಂಡು ಅದಕ್ಕೆ ಉತ್ತರ ಕೊಡ್ತಾ ಇರ್ತಾರೆ ಜಯತೀರ್ಥರು. ಆ ರೀತಿ ಇನ್ನೊಂದು ಪ್ರಶ್ನೆ ಮಾಡ್ಕೊಂತಾರೆ. ಸರ್ ಇಷ್ಟೆಲ್ಲ ಮಾತಾಡ್ತಿರಲ್ಲ ಸ್ವಾಪ್ತವೃಂದಾವನಾಖ್ಯಾನ ಹಾಗೆ ಹೀಗೆ ಅಂತೆಲ್ಲ, ಏವಂ ತರ್ಹಿ ಏತಾವತ್ ಕಾಲ ಪರ್ಯಂತಂ ಸರ್ವೈರಪಿ ತಾರಕಮಿದಮಿತಿ ಶ್ರೀಮದ್ ಭಾಷ್ಯಾದಿವತ್ ಕುತೋನ ಪರಿಗೃಹೀತ. ಕೊನೆ ಪ್ರಶ್ನೆ. ಏನ್ ಪ್ರಶ್ನೆ ಅಂದ್ರೆ, ಈಗ ಬ್ರಹ್ಮಸೂತ್ರ ಭಾಷ್ಯವನ್ನ ದಿವಸ ಪಾರಾಯಣ ಮಾಡಿ ಅಂತ ಹೇಳ್ತಾರೆ ನಮ್ಮ ಇಲ್ಲೆಲ್ಲ ಬದ್ಧ ಸಿದ್ಧಾಂತಲ್ಲಿ. ಯಾಕೆ? ಮಹಾನಂದ ತೀರ್ಥಸ್ಯ ಯೇ ಭಾಷ್ಯ ಭಾವಂ ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ತ್ಯ ಸುರಾದ್ಯಾಹ ನರಾಂತಾಹ ಮುಕುಂದ ಪ್ರಸಾದಾತ್ ಇಮಂ ಮೋಕ್ಷಂ ಏತೆ ಭಜಂತೆ ಸದೇತಿ. ಮಧ್ವೀಜದಲ್ಲಿ ಬರುತ್ತೆ. ಇದರ ಅರ್ಥ ಏನು? ಮಹಾನಂದ ತೀರ್ಥರು ಮಧ್ವಾಚಾರ್ಯರು ಅವರ ಶಾಸ್ತ್ರ ಓದ್ದವನ್ಗೆ ಆನಂದ ಸಿಗಲ್ವಾ? ದೇವತೆಗಳನ್ನು ಹಿಡಿದು ಮನುಷ್ಯರವರೆಗೆ ಪ್ರತಿನಿತ್ಯ ಯಾರು ಮನಸ್ಸಿನಿಂದ ಮಾತಿನಿಂದ ದೈಹಿಕವಾಗಿ ಅದರ ಸೇವೆಯನ್ನ ಮಾಡ್ತಾರೋ, ಅಂದ್ರೆ ಬ್ರಹ್ಮಸೂತ್ರ ಭಾಷ್ಯ ಪ್ರವಚನ ಮಾಡ್ತಾರೋ, ಪಾಠ ಮಾಡ್ತಾರೋ, ಅಥವಾ ಓದ್ತಾರೋ, ಬರೀತಾರೋ, ಅವ್ರಿಗೇನ್ ಫಲ? ಮೋಕ್ಷ ಫಲ. ಯಾಕೆ? ಆನಂದ ತೀರ್ಥರು ಬರದ ಶಾಸ್ತ್ರ, ಆನಂದಕರ ಶಾಸ್ತ್ರ ಅಂತ ಇದೆ. ಬ್ರಹ್ಮಸೂತ್ರ ಭಾಷ್ಯವನ್ನ ಯಾರು ಪಾರಾಯಣ ಮಾಡದೆ ಬಿಡ್ತಾರ? ಎಲ್ರು ಪಾರಾಯಣ ಮಾಡ್ತೀವಿ. ಯಾಕೆ? ಅದು ತಾರಕ ಮಂತ್ರ. ರಾಮ ಮಂತ್ರ ಹೇಗ್ ತಾರಕ ಮಂತ್ರ ಅಂತ ಕರಿತೀವೋ, ಬ್ರಹ್ಮಸೂತ್ರ ಭಾಷ್ಯ ಈ ಸಂಸಾರದಿಂದ ತರಣ ದಾಟಿಸುವಂತಹ ಗ್ರಂಥ. ಹಾಗಾದ್ರೆ ಆ ತರ ಯಾಕೆ ಈ ಕಾಲದವರೆಗೂ ಸ್ವಾಪ್ತವೃಂದಾವನಾಖ್ಯಾನವನ್ನು ಯಾಕೆ ಹಾಗೆ ಇಟ್ಕೊಳ್ಳಿಲ್ಲ ಯಾರು ಅಂತ ಒಂದು ಪ್ರಶ್ನೆ ಮಾಡ್ತಾರೆ. ನೀವು ಬ್ರಹ್ಮಸೂತ್ರ ಭಾಷ್ಯ ತರ ಸಾಮ್ಯ ತೋರಿಸೋದಿದ್ರೆ
ಬ್ರಹ್ಮಸೂತ್ರ ಭಾಷ್ಯವನ್ನ ಹೇಗೆ ನಾವು ಹೊಗಳ್ತೀವೋ ಅದು ತಾರಕ ಮಂತ್ರ ಅಂತ ಹೇಗೆ ಹೇಳ್ತೀವೋ, ಸ್ವಾಪ್ತ ವೃಂದಾವನಾಖ್ಯಾನವನ್ನ ತಾರಕ ಮಂತ್ರ ಅಂತ ಯಾಕೆ ನೀವು ಪರಿಗಣನೆ ಮಾಡ್ಲಿಲ್ಲ ಇಷ್ಟವರೆಗೂ? ಎಲ್ರು ಬ್ರಹ್ಮಸೂತ್ರ ಭಾಷ್ಯ ಮನೇಲಿ ಇರುತ್ತೆ, ಸ್ವಾಪ್ತ ವೃಂದಾವನಾಖ್ಯಾನ ಇರುತ್ತಾ, ಮಾಡ್ತಾರಾ ಅಂತ ಒಂದು ಪ್ರಶ್ನೆ ಕೇಳಿದ್ವಿ. ಆ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಎಷ್ಟ್ ಚೆನ್ನಾಗಿ ಕೊಡ್ತಾರೆ ಅಂದ್ರೆ, ತನ್ಮಠೀಯೈಹಿ ಅನ್ಯಮಠೀಯೈಶ್ಚ ಏತದ್ ಆಖ್ಯಾನ ದೃಗ್ಭಿ ಸದ್ಭಿ ತಥಾ ಸಂಗ್ರಹಿತಮೇವ. ನೋಡಿ, ಎಲ್ರು ಎಲ್ಲಾ ಗ್ರಂಥ ಓದ್ಬೇಕು ಅಂತಿಲ್ಲ. ಬ್ರಹ್ಮಸೂತ್ರ ಭಾಷ್ಯ ಮಧ್ವಾಚಾರ್ಯರ ಸಿದ್ಧಾಂತ ಒಪ್ಪೋರು ಎಲ್ಲಾರ ಮನೇಲಿ ಇದೆಯಾ? ಅಯ್ಯೋ ಗೊತ್ತೇ ಇಲ್ಲ ಮಧ್ವಾಚಾರ್ಯರು ಅಂತ ಎಷ್ಟೋ ಜನ ಇದ್ದಾರೆ. ಮಧ್ವಾಚಾರ್ಯರೇ ಗೊತ್ತಿಲ್ಲ. ಯಾವ್ದು ನಿಮ್ ಕುಲ? ಬ್ರಾಹ್ಮಣ ಅಂತ ಹೇಳ್ತಾರೆ. ಅಂತ ಜನ ಈಗಲೂ ಇದ್ದಾರೆ. ಇಲ್ಲ ಗೊತ್ತಿತ್ತು ಮಧ್ವಾಚಾರ್ಯರು ನಮ್ ತಾತನ ಕಾಲದಲ್ಲಿ ಇತ್ತು ಅಂತ ಹೇಳೋರು ಇದ್ದಾರೆ. ಇಲ್ಲ ಪಕ್ಕದಲ್ಲಿ ದೇವ್ರ ಪೂಜೆ ಮಾಡ್ತಾ ಇರ್ತಾರೆ ಬ್ರಹ್ಮಸೂತ್ರ ಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯ ಅಂತಾನೂ ಗೊತ್ತಿಲ್ಲದೆ ಇರೋರು ಇದ್ದಾರೆ. ಹಾಗಾದ್ರೆ ಅಂದ್ರೆ ಇದು ಪ್ರತಿಬಂಧಿ. ಆಚಾರ್ಯರ ಭಾಷ್ಯದ ಮೇಲೆ ನಿಂದನೆ ಮಾಡೋ ತಾತ್ಪರ್ಯ ಇಲ್ಲ, ಅದನ್ನ ಬೈಬೇಕು ಅಂತಲ್ಲ. ಆದ್ರೆ ಎಲ್ರು ಎಲ್ಲಾ ಓದ್ಬೇಕು ಅಂತಿಲ್ಲ. ಯಾರು ಯೋಗ್ಯತೆ ಇದೆಯೋ ಒಳ್ಳೆಯವರು ಅವ್ರು ಖಂಡಿತ ಓದೇ ಓದ್ತಾರೆ. ಬ್ರಹ್ಮಸೂತ್ರ ಭಾಷ್ಯ ಆಗ್ಲಿ, ಅದ್ ಮಹಾಭಾರತ ಆಗ್ಲಿ, ಸ್ವಯಂ ವೇದವ್ಯಾಸರು ಬರೆದ ಬ್ರಹ್ಮಸೂತ್ರ ಆಗ್ಲಿ, ಯಾವುದೇ ಪುರಾಣ ಆಗ್ಲಿ, ಅದ್ರ ವೇದವೂ ಆಗ್ಲಿ, ಯಾರಿಗೆ ಯೋಗ್ಯತೆ ಇದೆಯೋ ಒಬ್ಬ ಸಜ್ಜನನೋ ಅವ್ನು ಖಂಡಿತ ಅದನ್ನು ಸ್ವೀಕಾರ ಮಾಡೇ ಮಾಡ್ತಾನೆ. ಹಾಗೆ ಇಲ್ಲೂ ತನ್ಮಠೀಯೈಹಿ ಸೋದಾಮಠದಲ್ಲಿ ಅವರ ಪರಂಪರೆಯಲ್ಲಿ, ಅನ್ಯಮಠೀಯೈಹಿ ವಾದಿರಾಜರ ಭಕ್ತರಾದ ಬೇರೆ ಮಠದವರು ಕೂಡ ಹಲವರು ತಾವು ಈ ಆಖ್ಯಾನವನ್ನ ನೋಡಿದವರು ಯಾರಿದ್ದಾರೆ ಅಂಥ ಸಜ್ಜನರು ಖಂಡಿತ ಅವತ್ತಿನಿಂದ ಇಲ್ಲಿವರೆಗೂ ಬ್ರಹ್ಮಸೂತ್ರ ಭಾಷ್ಯವನ್ನ ಪಾರಾಯಣ ಮಾಡೋ ತರ ಮನೆಯಲ್ಲಿ ಸ್ವಾಪ್ತವೃಂದಾವನಾಖ್ಯಾನವನ್ನು ಪಾರಾಯಣ ಮಾಡ್ತಾ ಇದ್ದಾರೆ ಅಂತ. ಇವ್ರ ಮಾತು ನಮಗೆ ಪರಮ ಪ್ರಮಾಣ. ಸುಮ್ನೆ ಹೇಳ್ತಾ ಇಲ್ಲ, ಸುಮ್ನೆ ಏನೋ ಒಂದ್ ಬರಿಬೇಕು ಅಂತ ಹೆಂಗ್ ಬರ್ತಿಲ್ಲ. ಅವ್ರ ಗ್ರಂಥ ಶೈಲಿ ನೋಡಿದ್ರೆ ಗೊತ್ತಾಗತ್ತೆ ಆ ತರ. ಇದು ಒಂದು ವಿಷಯ. ಇನ್ನೊಂದು ಪ್ರಶ್ನೆ ಮಾಡ್ತಾರೆ, ಕಿಂಚ ಇನ್ನೊಂದು ಪ್ರಶ್ನೆ ಏನಂದ್ರೆ, ಅಲ್ಲ ಈಗ ಸ್ವಾಪ್ತ ವೃಂದಾವನಾಖ್ಯಾನವನ್ನ ಪಾರಾಯಣ ಮಾಡ್ಬೇಕು. ಸ್ವಾಪ್ತ ವೃಂದಾವನಾಖ್ಯಾನದಲ್ಲಿ ಏನ್ ಬರುತ್ತೆ ಅಂದ್ರೆ, ಯಾರು ಈ ಸ್ವಾಪ್ತ ವೃಂದಾವನಾಖ್ಯಾನದಲ್ಲಿ ಹೇಳಿದ ಮಹಿಮೆಯನ್ನ ಅಥವಾ ಈ ಸ್ವಾಪ್ತ ವೃಂದಾವನಾಖ್ಯಾನದಲ್ಲಿ ಬಂದ ಶ್ಲೋಕಗಳನ್ನ ಪಾರಾಯಣ ಮಾಡಲ್ವೋ ಅವರಿಗೆ ದೋಷ ತಟ್ಟತ್ತೆ ಅಂತ ಒಂದು ವಿಷಯ. ದೋಷ ತಟ್ಟತ್ತೆ, ಪಾಪ ಲೇಪನ ಆಗತ್ತೆ. ಪಾಪ ಯಾಕೆಂದ್ರೆ ನಾವು ದೇವತೆಗಳಿಂದ ಉಪಕಾರವನ್ನ ಪಡೆದಿರ್ತೀವಿ, ಗುರುಗಳಿಂದ ಉಪಕಾರವನ್ನ ಪಡೆದಿರ್ತೀವಿ. ಈಗ ಹರಕೆ ಹೊತ್ಕೊಂಡಾಗ ಎಲ್ಲ ಉಪಕಾರ ಪಡಿತೀವಿ, ಆಮೇಲೆ ತೀರಿಸದೇ ಇದ್ರೆ ತಪ್ಪು. ನಾವು ಉಪಕಾರವನ್ನ ಪಡೆದುಕೊಂಡ್ಮೇಲೆ ಪ್ರತ್ಯುಪಕಾರವಾಗಿ ಅವರ ಸ್ಮರಣೆ ನಿರಂತರ ಪ್ರತಿನಿತ್ಯ ಮಾಡ್ಲೇಬೇಕು. ಅದು ನಮ್ ಕರ್ತವ್ಯ. ಯಾರು ಮಾಡಲ್ಲೋ ಅವ್ರಿಗೊಂದು ದೋಷ ಬರುತ್ತೆ ಅಂತ ಇದೆ. ದೋಷ ಬರುತ್ತಾ? ಅಯ್ಯಪ್ಪ, ಹಾಗಾದ್ರೆ ಸ್ವಾಪ್ತ ವೃಂದಾವನಾಖ್ಯಾನ ಪಾರಾಯಣ ಮಾಡೋದು ಹೇಗೆ? ದಿವಸ 2000 ಮೇಲೆ ಇದೆಯಲ್ವಾ ಅಂದ್ರೆ, ಅದಕ್ಕೆ ಏನ್ ಮಾಡಿದ್ರು, ಆಖ್ಯಾನದಲ್ಲಿರುವಂತಹ ಪ್ರತಿ ಶ್ಲೋಕಗಳನ್ನ ಎಲ್ರೂ ಪ್ರತಿ ದಿವಸ ಅಷ್ಟೊಂದ್ ಮಾಡ್ಲಿಕ್ಕೆ ಆಗಲ್ಲ. ಆದ್ರಿಂದ ಏನ್ ಮಾಡಿದ್ರು, ಆ ದೋಷ ಬರಬಾರ್ದಲ್ಲ ನಮ್ಗೆ, ಅದಕ್ಕೋಸ್ಕರ ವೇದನಿಧಿ ತೀರ್ಥರು ಅಂದ್ರೆ ವಾದಿರಾಜರ ಶಿಷ್ಯರು ಏನ್ ಮಾಡಿದ್ರು, ಅಣುವೃಂದಾವನಾಖ್ಯಾನ ಅಂತ ಅದಕ್ಕೆ ಬರೆದುಕೊಟ್ರು. ಅಂದ್ರೆ ಸ್ವಾಪ್ತ ವೃಂದಾವನಾಖ್ಯಾನ 2000 ಮೇಲಿನ ಶ್ಲೋಕ ಪಾರಾಯಣ ಮಾಡಿದ್ರೆ ನಿಮಗೆ ಏನ್ ಫಲ ಸಿಗ್ಬೇಕು, ಆ ಫಲ ಪ್ರತಿನಿತ್ಯ ಒಂದು 15-16 ಪದ್ಯ ಇರುವಂತ ಚಿಕ್ಕ ಅಣುವೃಂದಾವನಾಖ್ಯಾನ, ಅದಕ್ಕೆ ಅಣು ಅಂತ ಕರೆಯೋದು, ಅಣುವೃಂದಾವನಾಖ್ಯಾನ ಪಾರಾಯಣ ಮಾಡಿದ್ರೆ ಫಲ ಸಿಗ್ಬೇಕು ಅವ್ರಿಗೆ ಅನ್ನೋದಕ್ಕೋಸ್ಕರನೇ ಅವತ್ತಿನ ದಿವಸನೇ ವಾದಿರಾಜರ ವೃಂದಾವನದ ಮುಂದೆ ಶಿಲಾಲೇಖನದಲ್ಲಿ ಅವತ್ ಬರೆಸ್ಬಿಟ್ಟು ಅಷ್ಟು ಶ್ಲೋಕನ. ಯಾಕೆ? ಆ ದೋಷ ತಟ್ಬಾರ್ದು ಅಂತ. ಅಷ್ಟೇ ಅಲ್ಲ, ಆ ಅಣುವೃಂದಾವನಾಖ್ಯಾನ ಅವತ್ತು ಏನು ವೇದನಿಧಿ ಸ್ವಾಮಿಗಳು ತಾವು ಶಿಲೆಯಲ್ಲಿ ಬರೆಸಿದ್ರೋ, ಕಲ್ಲಿನಲ್ಲಿ ಕೆತ್ತನೆ ಮಾಡಿಸಿದ್ರೋ, ಅಂಥ ಆ ಪದ್ಯಗಳನ್ನ ಅನೇಕ ದೇಶಗಳಲ್ಲಿ ವಿದ್ವಾಂಸರು ಸಂಗ್ರಹ ಮಾಡಿಕೊಂಡು, ಅಂದ್ರೆ ಅದನ್ನೆಲ್ಲ ಕಾಪಿ ಇಟ್ಕೊಂಡು ತಾವು ನಿರಂತರ ಪಾರಾಯಣ ಮಾಡ್ತಾ ಇದ್ರು. ಆದ್ರಿಂದ ಇದನ್ನ ಬ್ರಹ್ಮಸೂತ್ರ ಭಾಷ್ಯ ತರ ಯಾರು ಇಟ್ಕೊಳ್ಳಿಲ್ಲ ಮನೆಗಳಲ್ಲಿ, ಪಾರಾಯಣ ಮಾಡ್ಲಿಲ್ಲ ಅಂತ ಹೇಗೆ ಹೇಳ್ತೀರಿ? ಆತರ ಹೇಳ್ಬೇಡಿ ಅಂತ ಹೇಳ್ತಾರೆ. ಅದರ ಮಾತು ಹೇಗಿದೆ ಅಂದ್ರೆ, ಮಹಾಫಲ ಪ್ರಾಪಕಾಣಂ ವೇದನಿಧಿ ಸ್ವಾಮಿಭಿ ಶಿಲಾಯಾಮ್ ಲಿಖಿತಾನಾಂ ಕೇಶಾಂಚಿತ್ ಸಾರ ಪದ್ಯಾನಂ. ಎಲ್ಲ ಪದ್ಯ ಇಲ್ಲ, ಸಾರ ಪದ್ಯ. ಅಣುವೃಂದಾವನಾಖ್ಯಾನದಲ್ಲಿ ಮೇಲೆ ಪಂಚವೃಂದಾವನ ಮಹಿಮೆ ಬಂದಿದೆ, ಹಯಗ್ರೀವ ದೇವರ ಮಹಿಮೆ ಬಂದಿದೆ. ಕೊನೆಗೆ ನಮಗೆ ಗೊತ್ತು, ಮಾತಾರಾಜ ಮತ್ಪಿತಾ ವಾದಿರಾಜು ಅಂತ. ವಾದಿರಾಜರಲ್ಲಿ ಎಂಥ ಭಾವನೆ ಇರ್ಬೇಕು ಭಕ್ತನಿಗೆ, ನೀವೇ ತಂದೆ ನೀವೇ ತಾಯಿ ಎಲ್ಲ ನೀವೇ ಅಂತ. ಅಂಥ ಭಕ್ತಿಯಿಂದ ಭಾವದಿಂದ ಒಬ್ಬ ಭಕ್ತ ಸಮರ್ಪಣೆಗೊಳ್ಬೇಕು, ಅದು ಮುಖ್ಯ. ಇದನ್ನ ತೋರಿಸ್ಲಿಕ್ಕೆ ಆ ಗ್ರಂಥ ಬಂದಿದೆ. ಇಂಥ ಗ್ರಂಥ ಬಹು ದೇಶೇಶು ವಿದ್ವದ್ಭಿ ಸಂಗ್ರಹಿತತ್ವ. ಸಂಗ್ರಹ ಮಾಡಿದವ್ರು ಪಾಮರರಲ್ಲ, ಯಾರೋ ಏನೋ ಗೊತ್ತಿಲ್ಲ ಗುರುಗಳು ಹೇಳಿದ್ರು ನಾವು ಗ್ರಂಥ ಇಟ್ಕೊಂಡ್ವಿ ಅಲ್ಲ. ವಿದ್ವಾಂಸರಾದವರು ಜ್ಞಾನಿಗಳೇ ಅದನ್ನ ಅನೇಕ ಕಡೆ ಇರೋರು ಸಂಗ್ರಹ ಮಾಡ್ಕೊಂಡ್ರು. ಯಾಕೆ ಮಾಡ್ಕೊಂಡ್ರು ಹಾಗಾದ್ರೆ? ಅಂದ್ರೆ ಅವ್ರಿಗೆ ಅದ್ರಲ್ಲಿ ಪೂಜ್ಯತ್ವ ಭಾವ ಇತ್ತು. ಇದನ್ನ ನಾವು ಮಾಡ್ಬೇಕು, ಇದ್ರ ಅನುಷ್ಠಾನ ಖಂಡಿತ ಮಾಡ್ಬೇಕು, ವಾದಿರಾಜ ರುಜುಗಳು ಅನ್ನೋ ಭಾವ ಇತ್ತು. ಇದು ಮಾಡಿದ್ರಿಂದ ಅವ್ರು ಮಾಡಿದ್ದಾರೆ ಅಂತ ಇದೊಂದು ಉತ್ತರವನ್ನ ಕೊಟ್ಟರು. ಹಾಗಾಗಿ ಬ್ರಹ್ಮಸೂತ್ರ ಭಾಷ್ಯ ಹೇಗೆ ನೀವು ಪ್ರತಿನಿತ್ಯ ಪಾರಾಯಣ ಮಾಡ್ತೀರೋ ಅದು ಹೇಗೆ ತಾರಕ ಮಂತ್ರನೋ, ಅದೇ ತರ ಸ್ವಾಪ್ತ ವೃಂದಾವನಾಖ್ಯಾನವು ತಾರಕ ಮಂತ್ರ ಅಂತ ರಘುಪ್ರವೀರ ತೀರ್ಥರು ಇಲ್ಲಿ ಉದ್ಘೋಷಣೆ ಮಾಡಿದ್ರು. ಇಷ್ಟಾದ್ಮೇಲೆ ಮತ್ತೆ ಪ್ರಶ್ನೆ,
ಏನೇ ಆಗ್ಲಿ, ಯಾಕೆ ಎಲ್ರೂ ಪರಿಗ್ರಹಣ ಮಾಡ್ತಾ ಇಲ್ಲ ಸ್ವಾಪ್ತವೃಂದಾವನ, ಎಲ್ರೂ ಯಾಕೆ ಸ್ವೀಕಾರ ಮಾಡ್ತಾ ಇಲ್ಲ? ವಿರುದ್ಧ ಅಲ್ವಾ ಇದು ಅಂತಂದ್ರೆ, ಇಲ್ಲ ಇಲ್ಲ, ಎಲ್ರೂ ಯಾಕೆ ಸ್ವೀಕಾರ ಮಾಡ್ತಾ ಇಲ್ಲ ಅಂದ್ರೆ ಬೇಡ, ನಮ್ಗೆ ಎಲ್ರೂ ಸ್ವೀಕಾರ ಮಾಡೋದ್ ಬೇಡ, ಅದನ್ನ ನಾವು ಒಪ್ತೀವಿ. ಎಲ್ರೂ ಎಲ್ಲವನ್ನೂ ಸ್ವೀಕಾರ ಮಾಡ್ಬೇಕು ಅಂತ ಯಾರು ಹೇಳಿದ್ದು ಅಂತ ಒಂದು ಪ್ರಶ್ನೆ ಮಾಡ್ತಾರೆ. ನಾನು ಅಥಾಪಿ ವಿಶಿಷ್ಟಂ ಸರ್ವೈರಪಿ ಅಪರಿಗೃಹೀತಂ ಚೇತಿ ವಿರುದ್ಧಮಿತಿ ಚೇತ್ ಅಸ್ತು ಉಭಯಮಪಿ ಕೋ ವಿರೋಧ. ಅಂದ್ರೆ ಒಂದು, ಹಾಗಾದ್ರೆ ಇಡೀ ಸ್ವಾಪ್ತವೃಂದಾವನಾಖ್ಯಾನ ಬಿಟ್ಬಿಟ್ರ ನಿಮ್ ಪ್ರಕಾರ? ಒಂದ್ ಪ್ರಶ್ನೆ ಕೇಳೋದು. ಅಣುವೃಂದಾವನಾಖ್ಯಾನ ಪಾರಾಯಣ ಮಾಡ್ತಾ ಇದಾರೆ, ವಿದ್ವಾಂಸರು ಅಷ್ಟು ಸಂಗ್ರಹ ಮಾಡಿದ್ದಾರೆ ಅಂದ್ರೆ, ಹಾಗಾದ್ರೆ ಇಡೀ ಸ್ವಾಪ್ತವೃಂದಾವನಾಖ್ಯಾನ ವಿಶಿಷ್ಟಂ ಅಂದ್ರೆ ಇಡೀ ಎಲ್ಲ ಏನೇನಿದೆ ಸ್ವಾಪ್ತವೃಂದಾವನಾಖ್ಯಾನ ಅದನ್ನ ಎಲ್ರು ಬಿಟ್ರು ಅಂತ ಅರ್ಥ. ಕೆಲವರು ತಗೊಳ್ಳಿಲ್ಲ ಅಂತ ಅರ್ಥ. ಸ್ವಾಪ್ತವೃಂದಾವನಾಖ್ಯಾನವನ್ನ ತಗೊಂಡಿದ್ರು, ಅಣುವೃಂದಾವನಾಖ್ಯಾನ ಅಷ್ಟೇ ತಗೊಂಡ್ರು ಅಂತ ಅರ್ಥ. ಹಾಗಾದ್ರೆ ವಿರೋಧ ಬಂತಲ್ವಾ? ಆದ್ರೆ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಹಾಗ್ ನೋಡೋದಿದ್ರೆ ಶ್ರೀಮದ್ ಭಾಷ್ಯಾದಿವತ್ ಕೈಶ್ಚಿತ್ ಅಲಾಭ ನ ಸಂಗೃಹೀತಂ ಲಾಭೇ ವಾಪಿ ಕೈಶ್ಚಿತ್ ಯೋಗ್ಯತಾ ಭಾವ ನ ಪ್ರಗೃಹೀತಂ ಇತ್ಯೇತಾವತ ಕಿಮ್ನಶ್ಚಿನ್ನಂ. ಇದನ್ನ ಕಿಮ್ನಶ್ಚಿನ್ನಂ ಅನ್ನೋದು ಹೇಗೆ ಅಂದ್ರೆ, ಅವ್ರು ಒಪ್ತಾ ಇದ್ರೆ ಇವ್ರು ಒಪ್ತಾ ಇದ್ರೆ ನಮ್ಗೇನೋ, ನಮ್ ಗಂಟೆ ಏನೋಯ್ತು ಅಂತ ಹೇಳ್ತಾರಲ್ಲ, ನಮ್ ಗಂಟೆ ಏನೋಯ್ತು ಅಂತ. ಅಂದ್ರೆ ಅಭಿಪ್ರಾಯ, ಎಲ್ಲರೂ ಮಾಡಲ್ಲ ಅಂದ್ಮೇಲೆ ನಾವು ಮಾಡ್ಬಾರ್ದು ಅಂತೇನಿದೆ? ಯಾಕೆ ನಾವು ಮಾಡ್ಬಾರ್ದು? ಅವ್ರಿಗೆ ಯೋಗ್ಯತೆ ಎಲ್ಲ ಅವ್ರು ಮಾಡ್ಲಿಲ್ಲ, ಇವ್ರ ಯೋಗ್ಯತೆ ಎಲ್ಲ ಇವ್ರು ಮಾಡ್ಲಿಲ್ಲ, ನಾವ್ ಯಾಕೆ ಮಾಡ್ಬಾರ್ದು ಅಂತ ಒಂದ್ ಮಾತು ಈ ವಾದ ಕೂತಾಗ ಆತರ ಮಾತುಗಳು ಬರೋದು ಸಹಜ. ಆತರ ಇವ್ರೇನ್ ಹೇಳ್ತಾರೆ, ಬ್ರಹ್ಮಸೂತ್ರ ಭಾಷ್ಯವನ್ನ ಕೆಲವರು ತಗೊಳ್ಳಿಲ್ಲ ಪಾರಾಯಣ ಮಾಡ್ಲಿಕ್ಕೆ. ಮಧ್ವಾಚಾರ್ಯ ಬರ್ದಿದ್ದಾದ್ರು, ಜಗದ್ಗುರುಗಳಾದ ಮಧ್ವಾಚಾರ್ಯ ಬರ್ದಿದ್ದಾದ್ರು ಬ್ರಹ್ಮಸೂತ್ರ ಭಾಷ್ಯ ತಗೊಳ್ಳಿಲ್ಲ. ಯಾಕೆ ತಗೊಳ್ಳಿಲ್ಲ? ಕೆಲವರು ಅವ್ರಿಗೆ ಅದ್ರಿಂದ ಲಾಭ ಇಲ್ಲ ಅಂತ ಅಂದ್ಕೊಂಡ್ರು, ಬೇಡ ಅಂತ ಬಿಟ್ರು. ಕೆಲವ್ರಿಗೆ ಲಾಭ ಇದೆ ಅಂತ ಅನ್ಕೊಂಡ್ರು, ಏನೋ ಸಿಗ್ಬೋದು ಅಂತ, ಅದ ಮನೇಲೆ ಇಟ್ರು. ಇದ್ ಹೇಗಾಯ್ತು ಅಂದ್ರೆ, ಮನೇಲಿ ಗ್ರಂಥ ಓದಲ್ಲ, ಪೂಜೆಗೆ ಇಡ್ತಾರೆ ಕೆಲವರು. ಕೆಲವರು ಹಾಗೆ ಅದು ದೇವ್ರ ಮನೇಲೂ ಇಡಲ್ಲ, ಪೂಜೆನೂ ಮಾಡಲ್ಲ, ಎಲ್ಲೋ ಹೋಗ್ಬಿಡುತ್ತೆ. ಈಗ ಒಂದೊಂದೊಂದೊಂದು ಕಾರಣ ಇರುತ್ತೆ. ಎಲ್ರು ಎಲ್ಲವನ್ನೂ ಯೋಗ್ಯತೆ ಇದ್ದು ಪಡಿಬೇಕು ಅಂತ ಇಲ್ಲ. ಅದು ಬ್ರಹ್ಮಸೂತ್ರ ಭಾಷ್ಯ ಆಗ್ಲಿ ಅದೇನಾಗ್ಲಿ. ಹಾಗೆ ಸ್ವಾಪ್ತವೃಂದಾವನಾಖ್ಯಾನ ವಿಷಯದಲ್ಲಿ ನಾವು ಒಪ್ತೀವಿ, ಯಾಕೆ ಯೋಗ್ಯತೆ. ಕೆಲವ್ರು ತಗೊಳಲ್ಲ, ಕೆಲವ್ರು ತಗೊಳ್ತಾರೆ. ಯಾಕೆ ಅಂದ್ರೆ ಇದಕ್ಕೊಂದು ಉದಾಹರಣೆನೂ ಕೊಡ್ತಾರೆ ಮಧ್ವಯುಜಲ್ಲಿ. ಬಲಮುರಿ ಶಂಖ ಹೇಗೆ ಅಂತ ಪದ್ಮನಾಭ ತೀರ್ಥರ ಒಂದು ಉದಾಹರಣೆ ಕೊಡ್ತಾರೆ. ಮಧ್ವಾಚಾರ್ಯರ ಈ ಒಂದು ವಿಶಿಷ್ಟವಾದಂತಹ ವಿಷಯ ಗ್ರಂಥ ಏನಿದೆ, ಇದೆಲ್ಲ ಹೇಗೆ ಆಚಾರ್ಯರು ಅಂತಂದ್ರೆ ಅದು ಬಲಮುರಿ ಶಂಖ ತರ ಅವ್ರ ಗ್ರಂಥದ್ದೆಲ್ಲ. ಯಾಕೆ ಅಷ್ಟೊಂದು ಹೋಲಿಸ್ತೀರಿ ಬಲಮುರಿ ಶಂಖ? ನೋಡಿ, ಬಲಮುರಿ ಶಂಖದ ಮಹಿಮೆ ಎಲ್ರಿಗೂ ಗೊತ್ತಾಗಲ್ಲ. ಯಾವನೋ ಒಬ್ಬ ಅದನ್ನ ಸುಣ್ಣ ಮಾಡ್ಲಿಕ್ಕೆ ಉಪಯೋಗಿಸ್ಕೊಳ್ಳಿಕ್ಕೆ ಅದನ್ನ ಕೊಡ್ತಾ ಕೂತಿದ್ದಂತೆ, ಇನ್ನೊಬ್ಬ ಮಾರದ್ನಂತೆ ಬಲಮುರಿ ಶಂಕರ, ಒಂದಿಷ್ಟು ದುಡ್ಡು ಬರತ್ತೆ ಅಂತ. ಆದ್ರೆ ಒಬ್ಬ ರಾಜ ಏನ್ ಮಾಡ್ದ, ಬಲಮುರಿ ಶಂಖವನ್ನ ತಗೊಂಡ್ ಪ್ರತಿನಿತ್ಯ ಪೂಜೆ ಮಾಡ್ದ. ಮನೇಲಿ ದೀರ್ಘ ಸಂಪತ್ತು ಅಂದ್ರೆ ಸಂಪತ್ತು, ಈ ಲೋಕದಲ್ಲೂ ಒಳ್ಳೇದಾಯ್ತು, ಆ ಲೋಕದಲ್ಲೂ ಒಳ್ಳೇದಾಯ್ತು, ಪರಲೋಕದಲ್ಲಿ ಅಂತ ಹೇಳ್ತಾರೆ. ಹಾಗೆ ಮಧ್ವಾಚಾರ್ಯರ ಗ್ರಂಥಗಳು, ಅವನು ಅಧಮ ಯೋಗ್ಯತೆ ಅಂದ್ರೆ ಕಲಿ ಬಂದು ಓದ್ತಾನ? ಓದಲ್ಲ ಮಧ್ವಾಚಾರ್ಯ ಭಾಷ್ಯವನ್ನ. ದುರ್ಯೋಧನ ಯಾಕೆ ಓದ್ಬೇಕು? ಭೀಮಸೇನ್ ದೇವರು ಇದ್ ಮಾಡಿದ್ದಾನೆ. ಹಾಗೆ ಅವರವರ ಗ್ರಂಥಗಳು ಏನಿದೆ ಯೋಗ್ಯತೆ ಇದ್ರೆ ಅವ್ರು ಓದ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಅದು ಎಲ್ಲಾ ಗ್ರಂಥಗಳಲ್ಲೂ ಸಮಾನ ಅಂತ ಇವ್ರು ಹೇಳ್ತಾರೆ. ಅದನ್ನ ಕಿಮ್ನಶ್ಚ ಚಿನ್ನ, ನಮ್ಗೇನ್ ಹಾನಿ ಇಲ್ಲ. ಈ ಪ್ರಶ್ನೆಗೆ ನಾವ್ ಇಷ್ಟೇ ಉತ್ತರ ಕೊಡ್ಬೇಕಾಗಿದೆ, ಇನ್ನೇನು ಉತ್ತರ ಕೊಡ್ಲಿಕ್ಕಿದೆ ಅಂತ ಇದು ಒಂದು ಪ್ರಶ್ನೆಯನ್ನ ಮಾಡಿ ಅವ್ರು ನಿಲ್ಲಿಸ್ತಾರೆ. ಇದಾದ್ಮೇಲೆ ಹಾಗಾದ್ರೆ ಆಖ್ಯಾನದಲ್ಲಿ ಏನ್ ವಿಷಯ ಹೇಳ್ತಾರೆ? ಈ ಆಖ್ಯಾನದಲ್ಲಿ ಹೇಳಿರೋದು ಶಾಸ್ತ್ರಕ್ಕನುಗುಣವಾಗಿ ಇದೆಯಾ? ಹಾಗಾದ್ರೆ ಏನು ಅಂತ ಒಂದು ಪ್ರಶ್ನೆ ಮಾಡ್ತಾರೆ. ಶಾಸ್ತ್ರವನ್ನ ಅನುಸರಿಸೋದು ಅಂದ್ರೆ ಏನು? ನಾವೀಗ ಶಾಸ್ತ್ರವನ್ನ ಮೀರಲ್ಲ, ನಾವು ಶಾಸ್ತ್ರ ಹೇಳ್ದಂಗೆ ಕೇಳ್ತೀವಿ ಅಂದ್ರೆ ಏನರ್ಥ? ಶಾಸ್ತ್ರ ಹೇಳಿದ ವಿಷಯವನ್ನ ನಾವು ಹಾಗೆ ಅನುಸರಿಸ್ತೀವಿ ಅಂತ ಅರ್ಥ. ಈ ಗ್ರಂಥನೂ ಕೂಡ ಏನಿದೆ ಸ್ವಾಪ್ತವೃಂದಾವನಾಖ್ಯಾನ, ಶಾಸ್ತ್ರದಲ್ಲಿ ಹೇಳಿರೋ ವಿಷಯವನ್ನೇ ಇಲ್ಲಿ ಹೇಳುತ್ತೆ, ಆದ್ರೆ ಅದಕ್ಕೆ ವಿರುದ್ಧವಾದ ವಿಷಯ ಹೇಳ್ತಾ ಇಲ್ಲ. ಹಾಗಾದ್ರೆ ಆಖ್ಯಾನೇಚ ಕೋ ಅರ್ಥ ಪ್ರತಿಪಾದ್ಯತೆ. ಈ ಸ್ವಾಪ್ತವೃಂದಾವನಾಖ್ಯಾನದಲ್ಲಿ ಯಾವ ಅರ್ಥವನ್ನು ತಿಳಿಸ್ತೀರಿ? ಇದು ಶಾಸ್ತ್ರಕ್ಕೆ ವಿರುದ್ಧ ಹೇಗಲ್ಲ, ಹೇಗೆ ಶಾಸ್ತ್ರವನ್ನ ಅನುಸರಿಸ್ಕೊಂಡಿದೆ ಅಂದ್ರೆ, ಅತ್ರಹಿ ಇಲ್ಲೇನು ಹೇಳ್ತಾರೆ ಗೊತ್ತಾ ಅಂತ ಹೇಳ್ತಾರೆ. ಈ ಲೈನ್ಗಳಿದೆಯಲ್ಲ, ಒಂದು 3 ಲೈನು, ಈ 3 ಲೈನು ಇಡೀ ಸ್ವಾಪ್ತವೃಂದಾವನಾಖ್ಯಾನದ ಸಾರ. ರಘುಪ್ರವೀರ ತೀರ್ಥರು ಇಷ್ಟು ಬರಿಬೇಕು ಅಂದ್ರೆ ಎಷ್ಟು ಸಲಿ ಸ್ವಾಪ್ತವೃಂದಾವನಾಖ್ಯಾನ ಅಧ್ಯಯನ ಮಾಡಿರ್ಲಿಕ್ಕಿಲ್ಲ. ಅಷ್ಟನ್ನ ಅಧ್ಯಯನ ಮಾಡಿ ಸ್ವಾಪ್ತವೃಂದಾವನಾಖ್ಯಾನದಲ್ಲಿ ಮುಖ್ಯವಾಗಿ ಏನ್ ಹೇಳ್ತಾರೆ ಅಂತ ಒಂದು 3 ಲೈನಲ್ಲಿ ಬರೀತಾರೆ. ಈ ವಿಷಯವನ್ನ ನಾವು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ, ಇಂದಿನ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೀನಿ. ಶ್ರೀಕೃಷ್ಣ ನಮಸ್ಕಾರ ಗುರುಗಳಿಗೆ. ನಮಸ್ಕಾರ.